ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಮೈಸೂರು ಕುಶಾಲನಗರ ನಡುವಿನ ಸುಮಾರು 87 ಕಿಲೋಮೀಟರ್ ಉದ್ದದ ರೈಲು ಮಾರ್ಗದ ಯೋಜನೆಗೆ ಅಗತ್ಯವಿರುವ ಭೂಸ್ವಾಧೀನ ಪ್ರಕ್ರಿಯೆಯಿಂದ ರಾಜ್ಯ ಸರ್ಕಾರ ಪೂರ್ಣಗೊಳಿಸಿದೆ. ಆದರೆ ಸಂಸದ ಯದುವೀರ್ ಒಡೆಯರ್ ಅವರು ಈ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಎಂದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರು ಟೀಕಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೈಸೂರು ಕುಶಾಲನಗರದ ರೈಲು ಮಾರ್ಗದ ಯೋಜನೆ ಆರ್ಥಿಕವಾಗಿ ಲಾಭದಾಯಕವಾಗಿಲ್ಲ ಎನ್ನುವ ಕಾರಣಕ್ಕೆ ರೈಲ್ವೆ ಇಲಾಖೆ ಈ ಯೋಜನೆಯನ್ನ ಕೈಬಿಟ್ಟಿದೆ. ಆದರೆ ಸಂಸದರು ರಾಜ್ಯ ಸರ್ಕಾರ ಭೂಸ್ವಾಧೀನ ಪಡಿಸಿಕೊಳ್ಳುವಲ್ಲಿ ವಿಳಂಬ ಮಾಡಿರುವುದು ಕಾರಣವೆಂದು ಸುಳ್ಳು ಹೇಳ್ತಾ ಇದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಯದುವೀರ್ ಒಡೆಯರ್ ಅವರು ಸಂಸದರಾದ ಬಳಿಕ ಅನೇಕ ಯೋಜನೆಗಳು ಸ್ಥಗಿತಗೊಂಡಿವೆ. ರಾಜ್ಯದ ಒಟ್ಟು 236 ತಾಲೂಕುಗಳಲ್ಲಿ ಕೊಡಗು ಜಿಲ್ಲೆಯ 5 ತಾಲೂಕುಗಳು ಸೇರಿದಂತೆ 80 ತಾಲೂಕುಗಳಿಗೆ ಇಂದಿಗೂ ರೈಲ್ವೆ ಮಾರ್ಗವಿಲ್ಲ ಎಂದರು. ಕರಕುಶಲಕರ್ಮಿಗಳಿಗೆ ಉತ್ತೇಜನ ನೀಡಲು ಒಂದು ಜಿಲ್ಲೆ ಒಂದು ಉತ್ಪಾದನೆ ಯೋಜನೆಯಡಿ 193 ಕೋಟಿ ರೂಪಾಯಿಗಳ ಯೂನಿಟ್ ಮಾಲ್ ತರಬೇತಿ ಕೇಂದ್ರ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಮೂಲಕ ಮಂಜೂರಾತಿ ದೊರೆತಿತ್ತು. ರಾಜ್ಯ ಸರ್ಕಾರ ಇದಕ್ಕಾಗಿ ಮೈಸೂರಿನಲ್ಲಿ 6.5 ಎಕರೆ ಜಾಗವನ್ನು ಕೂಡ ನೀಡಿತ್ತು. ಸಂಸದ ಯದುವೀರ್ ಅವರು ಈ ಯೋಜನೆಗೆ ಭೂಮಿ ಪೂಜೆಯನ್ನು ಕೂಡ ನೆರವೇರಿಸಿದ್ರು. ಆದರೆ ನಂತರದ ದಿನಗಳಲ್ಲಿ ಸಂಸದರ ತಾಯಿ ಇದು ತಮಗೆ ಸೇರಿದ ಜಾಗವೆಂದು ತಕರಾರು ತೆಗೆದರು. ಇದರಿಂದ 4 ಲಕ್ಷ ಕರಕುಶಲ ಕರ್ಮಿಗಳಿಗೆ ತರಬೇತಿ ನೀಡಲು ಅನುಕೂಲಕರವಾಗಿದ್ದ ಯೋಜನೆ ಸ್ಥಗಿತಗೊಂಡಿದೆ ಎಂದು ಆರೋಪಿಸಿದರು. ಚಾಮುಂಡಿ ಬೆಟ್ಟದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು 46 ಕೋಟಿ ರೂಪಾಯಿಗಳ ಯೋಜನೆಯನ್ನು ರೂಪಿಸಲಾಗಿತ್ತು. ಆದರೆ ಇದು ಕೂಡ ನೆನೆಗುದಿಗೆ ಬಿದ್ದಿದೆ. ಸುಮಾರು 175 ಕೋಟಿ ರೂಪಾಯಿಗಳ ಕ್ಯಾನ್ಸರ್ ಸೆಂಟರ್ ಸ್ಥಾಪನೆಗೊಂಡಿಲ್ಲ. ಮೈಸೂರು ಏರ್ಪೋರ್ಟ್ ವಿಸ್ತರಣೆ ಕಾರ್ಯಕ್ಕೆ ಕಾಳಜಿ ತೋರಿಲ್ಲ. ರಿಂಗ್ ರೋಡ್ಗೆ ಎಳ್ಳು ನೀರು ಬಿಡಲಾಗಿದೆ ಎಂದು ಟೀಕಿಸಿದರು. ಐಟಿ ಮತ್ತು ಇಡಿ ದಾಳಿ ವಿರೋಧ ಪಕ್ಷದವರ ಮೇಲೆ ನಡೆದಿದೆ. ಬಿಜೆಪಿಯವರು ಈ ದಾಳಿಯಲ್ಲಿ ಗುರಿಯಾಗ್ತಾ ಇಲ್ಲ. ಉದ್ಯಮಿ CJ ರಾಯ್ ಅವರು ಆತ್ಮಹತ್ಯೆಗೆ ಶರಣಾಗಲು ಐಟಿ ದಾಳಿಯೇ ಪ್ರಮುಖ ಕಾರಣವಾಗಿದೆ ಎಂದು ಆರೋಪಿಸಿದ ಎಂ ಲಕ್ಷ್ಮಣ್, ದಾಳಿ ಮಾಡಿದವರ ವಿರುದ್ಧ ರಾಜ್ಯ ಸರ್ಕಾರ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕೆಂದು ಒತ್ತಾಯಿಸಿದರು. ಯದುವೀರ್ ಅವರು ಸಂಸದರಾದ ಬಳಿಕ ಮೈಸೂರು ಹಾಗೂ ಕೊಡಗು ಜಿಲ್ಲೆಗೆ ಕೇಂದ್ರದಿಂದ ಯಾವ ಯೋಜನೆಯನ್ನ ತಂದಿದ್ದಾರೆ ಎನ್ನುವ ಕುರಿತು ಶ್ವೇತಪತ್ರವನ್ನು ಹೊರಡಿಸಲಿ ಎಂದು ಒತ್ತಾಯಿಸಿದರು. ಕೊಡಗಿನ ಮಾಜಿ ಶಾಸಕರು ಈಗಿನ ಶಾಸಕರ ಅಭಿವೃದ್ಧಿ ಕಾರ್ಯದ ಬಗ್ಗೆ ಚರ್ಚೆಗೆ ಬರಲಿ. ದಾಖಲೆ ಸಹಿತ ನಾವು ಚರ್ಚೆಗೆ ಸಿದ್ಧರಿದ್ದೇವೆ. ಇಂದು ಜಿಲ್ಲೆಯಲ್ಲಿ ಶಾಂತಿ ನೆಲೆಸಿದೆ. ನಾವು ಧರ್ಮದ ಆಧಾರದಲ್ಲಿ ರಾಜಕಾರಣ ಮಾಡುವವರಲ್ಲ, ಅಭಿವೃದ್ಧಿಯ ಆಧಾರದಲ್ಲಿ ರಾಜಕಾರಣ ಮಾಡುವವರು. ಇಲ್ಲಿರುವವರೆಲ್ಲರೂ ಭಾರತ ಮಾತೆಯ ಮಕ್ಕಳು. ಜಿಲ್ಲೆಯ ಶಾಸಕ ದ್ವಯರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಎಂದು ಎಂ ಲಕ್ಷ್ಮಣ್ ತಿಳಿಸಿದರು. It was mooted in the year 2014. MP ಪ್ರತಾಪ್ ಸಿಂಹ ಮತ್ತು ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ಕೊಡಗು ರೈಲ್ವೆ ಕನೆಕ್ಟಿವಿಟಿ ತಗೊಂಡು ಹೋಗ್ತೀವಿ ಅಂತ ಹೇಳ್ಕೊಂಡು 27 ಫೆಬ್ರವರಿ 2019 ಈ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಯಿತು. ಫೈನಲ್ ಲೊಕೇಶನ್ ಸರ್ವೆ 2019 ಕಂಪ್ಲೀಟ್ ಆಯಿತು. ಬಡ್ಜೆಟ್ ಅಪ್ರೂವಲ್ 2022 ಫೆಬ್ರವರಿಯಲ್ಲಿ ಬಡ್ಜೆಟ್ ಅಪ್ರೂವಲ್ ಆಯಿತು. ಒಟ್ಟು ಲೆಂತ್ ಆಫ್ ದಿ ಪ್ರಾಜೆಕ್ಟು 87.2 ಕಿಲೋಮೀಟರ್. ಬೆಳಗೊಳದಿಂದ ಕೊಪ್ಪದವರೆಗೆ, ಕುಶಾಲನಗರ ಕೊಪ್ಪದವರೆಗೂ ಬಂದು ನಿಂತ್ಕೊಳ್ತದೆ. ಇನ್ ಬಿಟ್ವೀನ್ ಒಟ್ಟು 5-6 ಸ್ಟೇಷನ್ಸ್ಗಳು ಬರ್ತವೆ. ಇನಿಷಿಯಲ್ ಎಸ್ಟಿಮೇಷನ್ ವಾಸ್ 1854 crores, 1854 ಕೋಟಿ ಇನಿಷಿಯಲ್ ಎಸ್ಟಿಮೇಟೆಡ್ ಕಾಸ್ಟ್. 2023ರಲ್ಲಿ ಕೇಂದ್ರ ಸರ್ಕಾರ 1,000 ಕೋಟಿಯಷ್ಟು ಹಣವನ್ನು ಮೀಸಲಿಟ್ಟಿತು. ಬಡ್ಜೆಟಲ್ಲಿ ಘೋಷಣೆ ಮಾಡಿದ್ರು ಈ ಪ್ರಾಜೆಕ್ಟ್ಗೆ. 2023 ಫೆಬ್ರವರಿನಲ್ಲಿ 1,000 ಕೋಟಿಯನ್ನು ನಾವು ಮೈಸೂರು ಕುಶಾಲನಗರ ರೈಲ್ವೆ ಪ್ರಾಜೆಕ್ಟ್ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಅದು 1,854 ಕೋಟಿ ಇದ್ದಿದ್ದು 3,100 ಕೋಟಿ ಆಗಿದೆ. ಈಗ 3,100 ಕೋಟಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆಗಬೇಕಾಗಿರುವಂಥದ್ದು. ನಾವು ನಮ್ಮ ಶೇರನ್ನು ಕೊಡಬೇಕು, ಲ್ಯಾಂಡ್ ಅಕ್ವಿಷನ್ ಫ್ರೀಯಾಗಿ ಕೊಡಬೇಕು. 1,379 ಎಕರೆ ಜಾಗವನ್ನು ಕರ್ನಾಟಕ ರಾಜ್ಯ ಸರ್ಕಾರ
ಅಕ್ವೈರ್ ಮಾಡಿಕೊಂಡು ನೋಟಿಫೈ ಮಾಡಿ ಕೊಡುವಂಥದ್ದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದೆ. ಎಲ್ಲೂ ಲ್ಯಾಂಡ್ ಅಕ್ವಿಷನ್ ಸಮಸ್ಯೆ ಆಗಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ಅದರ ಜವಾಬ್ದಾರಿಯುತವಾಗಿ ನೆರವೇರಿಸಿದೆ. ಈಗ ಇದ್ದಕ್ಕಿದ್ದಂಗೆ ಪ್ರಾಜೆಕ್ಟು ವಯಬಲ್ ಅಲ್ಲ ಅಂತಾರೆ. ಮಿನಿಸ್ಟ್ರಿ ಆಫ್ ರೈಲ್ವೆ ಅವರು 3,100 ಕೋಟಿ ಇನ್ವೆಸ್ಟ್ ಮಾಡೋದ್ರಿಂದ ಅದರಿಂದ ಏನೂ ಪೈಸದ ಪ್ರಯೋಜನ ಇಲ್ಲ, ನಮ್ಗೆ ರಿಟರ್ನ್ಸ್ ಬರಲ್ಲ, ಪ್ಯಾಸೆಂಜರ್ಸ್ಗಳಿರಲ್ಲ, ಮೈಸೂರು ಕುಶಾಲನಗರ ರೈಲಲ್ಲಿ ಹೋಗಲ್ಲ ಜನಗಳು, ಬಸ್ಸಲ್ಲಿ ಹೋಗ್ತಾರೆ, ಅಷ್ಟೊಂದು ಟ್ರಾಫಿಕ್ ಇಲ್ಲ, ಬೇಕಾಗಿಲ್ಲ ಅಂತ ಈಗ ಜ್ಞಾನೋದಯ ಆಗಿದೆ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ. ಹಿಂದೆ ಏನು ಮಣ್ಣು ತಿಂತಿದ್ರು ಅವರು, ವಯಬಲ್ ಅಲ್ಲ ಅಂತ ಹಿಂದೆನೇ ಹೇಳ್ಬೋದಾಗಿತ್ತಲ್ವಾ. 3 ಚುನಾವಣೆ ಗೆದ್ರಲ್ಲ ನೀವು ರೈಲನ್ನ ಬಿಟ್ಟು. ಈ ಭಾಗದ MP ಏನು ಮಾಡ್ತಾವ್ರೆ, ಅವ್ರನ್ನೆಲ್ಲ ಗೆಲ್ಸೋದಲ್ಲ ಸ್ವಾಮಿ, ಯಾರು ಕೇಳ್ತಾ ಇಲ್ಲ. ನಮ್ಮ ಓಟ್ ಹಾಕಿದ ಪರವಾಗಿ ನಾನು ಕೇಳುವಂಥದ್ದು ಬಂದಿದ್ದೀನಿ. ಏನು ನಿಮ್ಮ ಕಾಂಟ್ರಿಬ್ಯೂಷನ್ ಏನು? ಇದು ಸಂಪೂರ್ಣವಾಗಿ ಕಿತ್ತಾಕುವಂಥ ಕೆಲಸವನ್ನು ಮಾಡಿ. ನಮ್ಮ ರಾಜ್ಯದ ಒಬ್ಬ ಮಂತ್ರಿ ಸುಳ್ಳು ಹೇಳ್ಕೊಂಡು, ಊರೆಲ್ಲ ಸುಳ್ಳು ಹೇಳ್ಕೊಂಡು, ಸಿದ್ದರಾಮಯ್ಯನವರು ಬೈಕೊಂಡು, DK ಶಿವಕುಮಾರ್ ಬೈಕೊಂಡು ತಿರುಗಾಡುವಂಥ ಒಬ್ಬ ವ್ಯಕ್ತಿ ವಿ ಸೋಮಣ್ಣ, ಮಿನಿಸ್ಟರ್ ಫಾರ್ ರೈಲ್ವೇಸ್, ಮೈಸೂರು ಬಂದು ಪುಂಗಿ ಊದಿದ್ದೆ. ಏನೆಲ್ಲ ಆಶ್ವಾಸನೆಗಳು. ಒಂದು ದಿವಸ ಇವರ ಯೋಗ್ಯತೆಗೆ ಯಾವುದಾದ್ರು ಒಂದು ಯೋಜನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೊಡುವಂಥ ಕೆಲಸವನ್ನು ಮಾಡಿದಾರ ಅನ್ನುವಂಥದ್ದು ಹೇಳಿ. ಇವರು ಹತ್ರನೇ ಸೇರಿಸಲ್ವಂತಲ್ಲ, ಅವರು ವೈಷ್ಣವ್ ರೈಲ್ವೆ ಮಂತ್ರಿ ಇದಾರಲ್ಲ, ಕ್ಯಾಬಿನೆಟ್ ರೈಲ್ವೆ, ಇವರು ಸ್ಟೇಟ್ ಮಂತ್ರಿ, ಇವರು ಒಳಗಡೆ ಬಿಟ್ಕೊಳ್ಳಲ್ಲ. ಈಗ ಇಟ್ ಇಸ್ ಕನ್ಫರ್ಮ್, ದ ಪ್ರಾಜೆಕ್ಟ್ ಇಸ್ ಕಂಪ್ಲೀಟ್ಲಿ ಕ್ಯಾನ್ಸಲ್. ಯಾಕೆ ಅನ್ನುವಂಥದ್ದು ಹೇಳಬೇಕು. ನಾನು ಐ ಡಿಮ್ಯಾಂಡ್ ಆನ್ಸರ್ ಫ್ರಮ್ ಲೋಕಲ್ MP. ಯಾಕೆ ನೀವು ಅಂತ, ನೀವು ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಈ ಭಾಗದ MP ರಾಜೀವ್ ಮಂಥನ್ದವರು ಅನ್ನುವಂಥದ್ದು ಭಾಳ ರೆಸ್ಪೆಕ್ಟ್ ಇದೆ. ನೀವು MP ಆದ ಮೇಲೆ ಬರೀ ಸುಳ್ಳು ಹೇಳುವಂಥದ್ದು ಬಿಟ್ಟರೆ ಬೇರೆ ಏನು ಮಾಡ್ತಾ ಇಲ್ಲ. ನೀವು ಬರೀ ಸುಳ್ಳು ಹೇಳುವಂಥದ್ದನ್ನ ಬಿಟ್ಟರೆ ಬೇರೆ ಯಾವ ಕೆಲಸನೂ ಮಾಡ್ತಾ ಇಲ್ಲ. ರಾಜ್ಯ ಸರ್ಕಾರ ಜಾಗವನ್ನು, ಲ್ಯಾಂಡನ್ನು ಅಕ್ವೈರ್ ಮಾಡಿ ಕೊಡುವಂಥದ್ದಲ್ಲಿ ನಿಧಾನ ಮಾಡ್ತಾ ಇದೆ, ಕಾಳಜಿ ವಹಿಸ್ತಾ ಇಲ್ಲ, ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತ ರಾಜ್ಯ ಸರ್ಕಾರದ ಮೇಲೆ ಎತ್ತಾಕುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ನಿಮ್ಗೇನು ಪತ್ರ ಬೇಕಾ? 1,379 ಕೋಟಿ ಎಕರೆ ಜಾಗವನ್ನು ನೀವೇನು ಕೇಳಿದ್ರಿ, ಅಷ್ಟು ಜಾಗವನ್ನು 2 DC ಆಗಲೇ ಕೊಡುವಂಥದ್ದಕ್ಕೆ ಎಲ್ಲ ಕಡೆನೂ ಅಕ್ವೈರ್ ಮಾಡ್ಕೊಂಡು ನೋಟಿಫೈ ಮಾಡಿ ಅವರು ಕಂಪೆನ್ಸೇಷನ್ ಕೊಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಆ ಜಾಗ ಏನು ಮಾಡಬೇಕು? ರೈತರಿಗೆ ವಾಪಸ್ ಕೊಡಬೇಕಾ? ಏನು ಮಾಡಬೇಕು ಅನ್ನುವಂಥದ್ದು ನೀವೇ ಹೇಳಿ. ಸುಮ್ಮನೆ ಇಲ್ಲದೆ ಇರುವಂಥದ್ದು ನೀವು ಕೊಟ್ಟಿರುವಂಥ ರೀಸನ್ನು, DRM ಕೊಟ್ಟಿರುವಂಥ ರೀಸನ್ನು ವಯಬಲ್ ಅಲ್ಲ, ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ಮು. ಎನ್ವೈರನ್ಮೆಂಟಲಿಸ್ಟು ಪ್ರಾಬ್ಲಮ್ ಮಾಡ್ತಾವ್ರೆ, ಗಲಾಟೆ ಮಾಡ್ತಾವ್ರೆ. ಯಾರು ಎನ್ವೈರನ್ಮೆಂಟಲ್ ಗಲಾಟೆ ಮಾಡ್ತಾವ್ರೆ? ಕುಶಾಲನಗರ ಕೊಪ್ಪದವ್ರಿಗೂ ಅಷ್ಟೇ ಬರೋದಿದು, ಕಾಡು ಒಳಗಡೆ ಬರೋಲ್ವಲ್ಲ, ಕೊಡಗಿಗೆ ಬರ್ತಾ ಇಲ್ವಲ್ಲ. ಎನ್ವೈರನ್ಮೆಂಟ್ ಅನ್ನೋಕ್ಕೆ ಪ್ರಾಬ್ಲಮ್ ಮಾಡುವಂಥದ್ದು ಯಾರಾದರೂ ಇದಕ್ಕೆ ಅಬ್ಜೆಕ್ಷನ್ ಮಾಡುವಂಥ ಕೆಲಸವನ್ನು ಅಲ್ಲಿ ಇಲ್ಲಿ 1-2 ಮಾಡಿದರೆ ಅದನ್ನು ಸಮಾಧಾನ ಮಾಡುವಂಥದ್ದು ಅವರಿಗೆ ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಈಗಾಗಲೇ ಮಾಡಿ ಆಗಿದೆ. ಯಾಕೆಂದರೆ ಪ್ರಾಜೆಕ್ಟ್ ಇನಿಷಿಯೇಟ್ ಆಗಿ 12 ವರ್ಷ ಆಯಿತು. ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅನಾಲಿಸಿಸ್ ಮಾಡಿಸಿದ್ದೀವಿ, ಕೇಂದ್ರ ಸರ್ಕಾರದಲ್ಲಿ ಬಂದು ಮಾಡಿದ್ದಾರೆ, ಎಲ್ಲರ ಅಭಿಪ್ರಾಯವನ್ನು ತಗೊಂಡಿದ್ದಾರೆ. ಹಿಂದಿದ್ದಂತೆ MP ದಿನ ಬೆಳಗ್ಗೆ ಎದ್ದು ಹೋಗಿ ಒಂದು ಮೆಮೊರಂಡಮ್ನ ರೈಲ್ವೆ ಮಂತ್ರಿಗಳಿಗೆ ಕೊಡುವಂಥ ಫೋಟೋ ಹೊಡೆಸ್ಕೊಂಡು ಪೇಪರ್ಗಳಲ್ಲಿ ಹಾಕ್ಕೊಂಡು ಇದು ನಾನು ತಂದೆ ಅಂತ ಊರೆಲ್ಲ ಹೇಳ್ಕೊಂಡು ತಿರುಗಾಡುವಂಥ ಕೆಲಸವನ್ನು ಹಿಂದಿದ್ದಂತೆ MP ಮಾಡ್ತಿದ್ರು. ಈಗ ಎಲ್ಲಿ? ಕರ್ನಾಟಕ ರಾಜ್ಯಕ್ಕೆ ಕಳೆದ 12 ವರ್ಷದಿಂದ BJP ಸರ್ಕಾರ ಬಂದ ಮೇಲೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಇನ್ನೊಂದು ಉದಾಹರಣೆ. ಸೌತ್ ಇಂಡಿಯಾದಲ್ಲೇ ಲೋಯೆಸ್ಟ್ ರೈಲ್ವೆ ನೆಟ್ವರ್ಕ್ ಇರುವಂಥದ್ದು ಕರ್ನಾಟಕ. ಲೋಯೆಸ್ಟ್ ರೈಲ್ವೆ ನೆಟ್ವರ್ಕ್ ಕರ್ನಾಟಕದಲ್ಲಿ. ರೈಲ್ವೆ ಕನೆಕ್ಟಿವಿಟಿ ಇರುವಂಥದ್ದು ಬರೀ 3,596 ಕಿಲೋಮೀಟರ್, ಬರೀ 3,596 ಕಿಲೋಮೀಟರ್. ಪಕ್ಕದಲ್ಲಿ ತಮಿಳುನಾಡಲ್ಲಿರುವಂಥದ್ದು 6,836 ಕಿಲೋಮೀಟರು. ಆಂಧ್ರ ಪ್ರದೇಶ್ ನಮಗಿನ್ನ ಅರ್ಧ ಇಲ್ಲ ರಾಜ್ಯ, ಅದು 7,714 ಕಿಲೋಮೀಟರ್ ಇದೆ. ತೆಲಂಗಾಣ 3,223 ಕಿಲೋಮೀಟರ್ ಇದೆ. ಮಹಾರಾಷ್ಟ್ರ 11,631 ಕಿಲೋಮೀಟರ್ ಇದೆ. ಕರ್ನಾಟಕದಲ್ಲಿ 236 ತಾಲೂಕುಗಳಿದ್ದಾವೆ. 236 ತಾಲೂಕುಗಳ ಪೈಕಿ 80 ತಾಲೂಕುಗಳಿಗೆ ರೈಲ್ವೆ ಕನೆಕ್ಟಿವಿಟಿನೇ ಇಲ್ಲ. 80 ತಾಲೂಕುಗಳಿಗೆ ಕರ್ನಾಟಕದಲ್ಲಿ ರೈಲ್ವೆ ಕನೆಕ್ಟಿವಿಟಿನೇ ಇಲ್ಲ. ಕೊಡಗಿನಲ್ಲಿ ಅಫ್ಕೋರ್ಸ್
ಕುಶಾಲನಗರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ ವಿಬಿಜಿ ರಾಮ್ಜಿ ಯೋಜನೆಯಿಂದಾಗುವ ದುಷ್ಪರಿಣಾಮದ ಕುರಿತು ಕಾಂಗ್ರೆಸ್ ಪಕ್ಷದಿಂದ ಜನಜಾಗೃತಿ ಮೂಡಿಸಲಾಗುವುದು ಎಂದರು. MWS, ARWS, NRWS ಅಂತೇಳಿ 3 ಯೋಜನೆಗಳಿದ್ವು. ಜಿಲ್ಲಾ ಪಂಚಾಯತಿಯಲ್ಲಿ ಅಸ್ತಿತ್ವದಲ್ಲಿ ಇದ್ವಿ. ಅದನ್ನು ಆ 3 ಯೋಜನೆಗಳನ್ನ ಮರ್ಜ್ ಮಾಡಿ ಜಲ್ ಜೀವನ್ ಯೋಜನೆ ಅಂತೇಳಿ ಜಾರಿಗೆ ತಂದಿದ್ದಾರೆ. ಸೊ ನಾವು ಜಿಲ್ಲಾ ಪಂಚಾಯತಿಲಿದ್ದಾಗ ಕೂಡ ಕುಡಿಯುವ ನೀರನ್ನು ನದಿಗಳಿಂದ ತಂದು ಫಿಲ್ಟರ್ ಮಾಡಿ ಗ್ರಾಮೀಣ ಭಾಗಕ್ಕೆ ಕೊಟ್ಟಿದ್ವಿ. ನಾವು ಮಾದಪಟ್ಟಣ, ಗುಡ್ಡೆ ಹೊಸೂರು ಇತ್ಯಾದಿ ಭಾಗಗಳು ಕೊಟ್ಟಿದ್ವಿ. ನಾವು ಅದೇ ಜಲ್ ಜೀವನಾಗಿ ಪರಿವರ್ತಿಸಿ ಅದು ಪ್ರಧಾನಮಂತ್ರಿಯ ಬಹಳ ದೊಡ್ಡ ಕನಸಿನ ಯೋಜನೆ ಅಂತೇಳಿ ಬಿಂಬಿಸ್ಕೊಂಡ್ರು. ನಾವು ಕೊಡ್ತಾ ಇದ್ದೀವಿ ಸ್ಟೇಟ್ ಗೌರ್ಮೆಂಟ್. ನಾವು ಕೂಡ ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ಗಳನ್ನ ಕೊಡ್ತಿದ್ದೀವಿ. ಸೊ ಈ ಯೋಜನೆ ಈವರೆಗೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಪರಿಪೂರ್ಣ ಆಗಲಿಲ್ಲ, ಅಲ್ಲಲ್ಲಿ ನೆನೆಗುದಿಗೆ ಬಿದ್ದಿದೆ. ಸೊ ಇವರು ಪರಿಶೀಲನೆ 2 ವರ್ಷದಿಂದ ಮಾಡ್ತಾನೆ ಬಂದಿದ್ದಾರೆ. ಸೊ ಕನಿಷ್ಠ ಇವರು ಈ ಪರಿಶೀಲನಾ ವೇಳೆಯಲ್ಲಿ ಅದನ್ನು ಪರಿಣಾಮಕಾರಿಯಾಗಿ ಪೂರ್ಣಗೊಳಿಸುವ ರೀತಿಯಲ್ಲಿ ತಾಕೀತು ಮಾಡಲಿಕ್ಕಿರುವಂಥ ಸಾಮರ್ಥ್ಯವೂ ಕೂಡ ಹೊಂದಿಲ್ಲ ಅನ್ನೋದು ಬಹುಶಃ ಅವರ ಸಾಮರ್ಥ್ಯ ಕೆಡದಂಥ ಕೈಗನ್ನಡಿ, ಅವರ ಅಸಹಾಯಕತೆ ಕೆಡದ ಕೈಗನ್ನಡಿ. ಇಂಥದ್ದನ್ನಾದರೂ ಅವ್ರು ಪೂರ್ಣಗೊಳಿಸಲಿ. ಅವ್ರು ಹೇಳ್ಕೊಳ್ಳಿಕ್ಕಾದರೂ ಈ ಹಿಂದಿನ ಯೋಜನೆಗಳು ಹೊಸದಾಗಿ ಇವರು ಏನೂ ತರಲಿಲ್ಲ. 2 ವರ್ಷಗಳಿಂದ ಇನ್ನೂ ಪೂರ್ಣ ಆಗಲಿಲ್ಲ ಜಲ್ ಜೀವನ್ ಯೋಜನೆ ಅಂಥದ್ದು ಕೇಂದ್ರ ಪುರಸ್ಕೃತ ಯೋಜನೆ. ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಅಂಥ ಯೋಜನೆಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಇಲ್ಲಿ ಬಂದು ಕೂತ್ಕೊಳ್ತಾರೆ ಅವರು. ಸೊ ಅದನ್ನಷ್ಟಾದರೂ ಮಾಡಬೇಕು ಅವರು. ಮತ್ತು ಉದ್ಯೋಗ ಖಾತ್ರಿ ಇತ್ಯಾದಿಗಳ ಬಗ್ಗೆ ಅವರು ಸುಳ್ಳು ಹೇಳೋದ್ರ ಬಗ್ಗೆ ನಾವು ಹೋರಾಟಗಳನ್ನು ಮಾಡ್ತಾ, ಜಾಗೃತಿ ಸಭೆಗಳನ್ನು ಮಾಡ್ತಾ ಜನರಿಗೆ ಮನವರಿಕೆ ಮಾಡಿಕೊಡ್ತೀವಿ. ಯಾವುದನ್ನು ಕೂಡ ವೈಚಾರಿಕವಾಗಿ ಹೇಳಬೇಕು ಅವರು. ಕೇಂದ್ರ ರೈಲ್ವೆ ಯೋಜನೆನ ಹೆಬ್ಬಾಲೆಯಲ್ಲಿ ನಡೆದಂಥ ಸಭೆಯಲ್ಲಿ ನಮಗೂ ಅವರು ಬಹಳ ದೊಡ್ಡ ಚಕಮಕಿ ನಡೆದ ವಿಷಯದಲ್ಲಿ. ಅಲ್ಲಿಂದ ಇದು ಮತ್ತೆ ಕೊಡಗು ಜಿಲ್ಲೆಯಲ್ಲಿ ಕೊಡಗಿಗೆ ರೈಲು ಸ್ಥಗಿತ ಆಗಿದ್ದ ಅಧಿಕೃತವಾಗಿ ಅವರೇ ಪ್ರಕಟಿಸಿದರು. ಕೊಡಗಿಗೆ ರೈಲ್ವೆ ಯೋಜನೆ ಸ್ಥಗಿತಗೊಂಡಿದೆ, ಇದು ಫೀಸಿಬಲ್ ಅಲ್ಲ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಇದು ಬಹಳ ಮುಖ್ಯ ಕಾರಣ ಏನಂತೇಳಿ ನಮ್ಮ ರಾಜ್ಯ ಸರ್ಕಾರ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಮಾಡಿಕೊಡಲಿಲ್ಲ, ಭೂಮಿಯನ್ನು ನಮಗೆ ಕೊಡಲಿಲ್ಲ, ಆ ಕಾರಣಕ್ಕಾಗಿ ಆಗಲಿಲ್ಲ ಅಂತೇಳಿ ಹೇಳ್ತಾರೆ. ಸೊ ಯೋಜನೆಗೆ ನೀವು ಹಣ ಬಿಡುಗಡೆ ಮಾಡಬೇಕು, ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು, ಅದನ್ನು ಅಧಿಕೃತವಾಗಿ ಜಾರಿಗೆ ತರುವ ಸರ್ವೆ ಕಾರ್ಯಗಳು ಮುಗಿಸಿ ಇದೆಲ್ಲ ಮುಗಿದ ಮೇಲೆ ಪ್ರಕ್ರಿಯೆ ಇದನ್ನು ಕೂಡ ಅದ್ರ ಪಾಡಿಗೆ ಅದಾಗಿದೆ. ತಾವು ನಮ್ಮ ನಾಯಕರು ಹೇಳಿದಾಗೆ ಪ್ರಕ್ರಿಯೆಗಳಿಗೆ ಹೆಚ್ಚಿನ ಸಮಯಗಳೇನೂ ಬೇಕಾಗಿಲ್ಲ. ಯಾವ ಸ್ಥಳ ನಿಗದಿಯಾಗಿದೆ ಸರ್ವೆಯಲ್ಲಿ ಆ ಸ್ಥಳ ತನ್ನಿಂತಾನೇ ಸ್ವಾಧೀನ ಆಗುವಂಥ ಕಾನೂನು ನಮ್ಮಲ್ಲಿ ಜಾರಿಗಿದೆ. ಹಾಗಾಗಿ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸಿ ತನ್ನ ಅಸಹಾಯಕತೆಯನ್ನು, ತನ್ನ ಅಸಮರ್ಥತೆಯನ್ನು ಮರೆಮಾಚಿಕೊಳ್ಳೋದು ಅವ್ರಿಗೆ ಶೋಭೆ ಅಲ್ಲ, ಅದು ಘನತೆ ಅಲ್ಲ ಅವರಿಗೆ. ಸೊ ಕೈಲಾಗದಿದ್ದವ್ರು ಮೈ ಪರ್ಚ್ಕೊಂಡ್ರು ಅಂತ ಹೇಳ್ತಾರೆ. ಹಾಗೆ ಕೈಲಾಗದೆ ಮೈ ಪರ್ಚ್ಕೊಳ್ಳುವಂಥ ಇಂಥ ಪ್ರವೃತ್ತಿನ ಬಿಟ್ಟು ಬೇರೆಯವ್ರ ಮೇಲೆ ಗೂಬೆ ಕೂರಿಸೋ ಪ್ರಯತ್ನ ಕೈ ಬಿಡಲಿ ಅಂತೇಳಿ ಹೇಳ್ತೇವೆ. ಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಮುಖ HM ನಂದಕುಮಾರ್, ಮಹಿಳಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷೆ ಸುರಯ್ಯ ಅಬ್ರಾರ್, ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷ ಸೂರಜ್ ಹೊಸೂರು ಹಾಗೂ ನಾಪಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HA ಹಂಸ ಪಾಲ್ಗೊಂಡಿದ್ದರು. ವಿರಾಜಪೇಟೆ ಶಾಸಕರಾದ AS ಪನ್ನಣ್ಣ ಹಾಗೂ ಮಡಿಕೇರಿ ಶಾಸಕರಾದ ಡಾ ಮಂತ್ರಗೌಡ ಅವರು ಶನಿವಾರ ಕನಕಪುರ ತಾಲೂಕಿನಲ್ಲಿ ನಡೆದ ಕನಕೋತ್ಸವ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರೊಂದಿಗೆ ಪಾಲ್ಗೊಂಡರು. ಈ ಸಂದರ್ಭ ಜಿಲ್ಲೆಯ ಶಾಸಕರಾದ AS ಪನ್ನಣ್ಣ ಹಾಗೂ ಡಾ ಮಂತ್ರಗೌಡ ಅವರಿಗೆ ಕನಕಪುರ ತಾಲೂಕಿನಲ್ಲಿ ನಡೆದ ಕನಕೋತ್ಸವ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಹಾಗೂ ಮಾಜಿ ಸಂಸದರಾದ DK ಸುರೇಶ್ ಅವರು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭ ಶ್ರೀ ವಚನಾನಂದ ಸ್ವಾಮೀಜಿ ಅವರು, ಮಾಜಿ ಸಂಸದರಾದ DK ಸುರೇಶ್, ಶಾಸಕರಾದ ಅನಿಲ್ ಚಿಕ್ಕಮಾದು, ಶರತ್ ಬಚ್ಚೇಗೌಡ, ದರ್ಶನ್ ಧ್ರುವನಾರಾಯಣ್ ಸೇರಿದಂತೆ ಹಲವು ಶಾಸಕ ಮಿತ್ರರು ಪಾಲ್ಗೊಂಡಿದ್ದರು. ವಿರಾಜಪೇಟೆ ಮುಖ್ಯ ರಸ್ತೆಯಲ್ಲಿ ಬುಲ್ಡೋಸರ್ಗೆ ಆಗಮನ ದಂಡ ವಿಧಿಸಿದ ವಿರಾಜಪೇಟೆ ನಗರ ಪೊಲೀಸರು. ಈ ಹಿಂದೆ ಇದ್ದ ಬಿಜೆಪಿ ಸರ್ಕಾರದ ವತಿಯಿಂದ ವಿರಾಜಪೇಟೆ ಕದನೂರು ಕಾಕೋಟು ಪರ್ಮುವರೆಗೂ ಉತ್ತರ ರಸ್ತೆ ಇತ್ತು. ಮಧ್ಯದಲ್ಲಿ 1-2 ಕಿಲೋಮೀಟರ್ ಮಾತ್ರ ರಸ್ತೆಯಲ್ಲಿ ಗುಂಡಿಗಳಿದ್ದವು. ಅದು ಕೂಡ ರಸ್ತೆಯಲ್ಲಿ 2 ಬದಿಗಳ ತೋಟದ ಮಾಲೀಕರು ಮುಖ್ಯ ರಸ್ತೆಯಲ್ಲಿ ಬಾಗಿದ ಮರಗಳಿಂದ ಕತ್ತರಿಸದೆ ಸಮಸ್ಯೆಯನ್ನು ಹೊಂದಿದ್ರು. ಅರಣ್ಯ ಇಲಾಖೆ ಮತ್ತು ಶಾಸಕರ ನಡುವೆ ಸಮಸ್ಯೆ ಇದ್ದ ಕಾರಣ ಶಾಸಕರ ಪ್ರದೇಶಾಭಿವೃದ್ಧಿ ಸಭೆಗೆ ಅರಣ್ಯಾಧಿಕಾರಿಗಳು ಗೈರು ಹಾಜರಿಯಲ್ಲಿ ಸಭೆ ನಡೀತಾ ಇತ್ತು. ಆ ಸಮಯದಲ್ಲಿ ಹುಣಸೂರು ಭಾಗಮಂಡಲ ಮುಖ್ಯ ರಸ್ತೆಗೆ ಅಂದಿನ ಶಾಸಕರಾದ KG ಬೋಪಯ್ಯವರು ರಸ್ತೆಯನ್ನು ಕಲ್ಪಿಸಿದ್ರು. ಆ ರಸ್ತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಪೈಪ್ಲೈನ್ ಅಳವಡಿಸಲು ಜಲಜೀವನ್ 2 ಕೇಂದ್ರ ಸರ್ಕಾರದ ವತಿಯಿಂದ ನಡೀತಾ ಇರುವ ಕಾಮಗಾರಿ ವೇಳೆ ಮುಖ್ಯ ರಸ್ತೆಯಲ್ಲಿ ಟೈರ್ ಇಲ್ಲದ ಬೃಹತ್ ಗಾತ್ರದ ವಾಹನದ ಸಂಚಾರದ ವೇಳೆ ಆ ವಾಹನವನ್ನು ಸ್ಥಳೀಯ ನಿವಾಸಿಗಳು ಮುಖ್ಯ ರಸ್ತೆಯಲ್ಲಿ ನಿಲ್ಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಆದರೆ ಸ್ಥಳಕ್ಕೆ ಆಗಮಿಸಿದ ವಿರಾಜಪೇಟೆ ಮುಖ್ಯಾಧಿಕಾರಿಗಳು ಅಥವಾ ಯಾವುದೇ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡುವ ಪ್ರಯತ್ನ ಮಾಡಲಿಲ್ಲ. ಕೊನೆಗೆ ವಿರಾಜಪೇಟೆ ನಗರದ ಪೊಲೀಸರಿಗೆ ಮಾಹಿತಿ ನೀಡಿದ ಹಿನ್ನೆಲೆ ಆಗಮಿಸಿದ ಅವರು ನಂತರ ಬುಲ್ಡೋಸರ್ ಅನ್ನು ವಶಪಡಿಸಿಕೊಂಡು ಪೊಲೀಸರು ದಂಡ ವಿಧಿಸಿದ್ದಾರೆ.
ಯಾರು ಒಬ್ಬರು ನಿಲ್ತಾ ಇಲ್ಲ, ಎಲ್ಲ ಓಡದೆ. ವಿರಾಜಪೇಟೆ ಮೂರ್ನಾಡು ಹೈವೇ ರೋಡ್. ಇಲ್ಲಿ ನಾನು ವಿರಾಜಪೇಟೆಯಿಂದ ಹೋಗ್ತಾ ಇದ್ದೆ, ನಮ್ಮ ಚೇಂಗಣ್ಣ ನಮ್ಮ ಮನೆ. ಹೋಗ್ಬಿಟ್ಟಿದ್ರೆ ಇವನು 70 ಟಚ್ ಆನ್ಲೈನ್ ಚೈನ್ ಹಾಕೊಂಡು ಹೈವೇಲಿ ಓಡ್ತಾ ಇದ್ದಾನೆ. ಕೇಳಿದ್ರೆ ನನಗೇನು ಗೊತ್ತಿಲ್ಲ, ಇದ್ರ ಬಗ್ಗೆ ನನಗೆ ತಿಳುವಳಿಕಿಲ್ಲ ಆಗಿದೆ ಅಂತ ಹೇಳ್ತಾರೆ. ಸೀನಿಯರ್ ಅವ್ರನ್ನ ಕರೆಸ್ಬಾರೆ ನಾನು ಮಾತಾಡೋದಂತಂದರೆ ಅದು ಇದು ಯಾರ್ದಾರು ನಂಬರ್ ಕೊಟ್ಟು ಸಭೆ ಬೀಳ್ತಾರೆ. ಮುನ್ಸಿಪಾಲ್ಟಿಗೆ ಫೋನ್ ಮಾಡ್ತಾ ಇದ್ದಾರೆ, ಮುರಳಿ ಅಂತೇಳಿ ಅವ್ರ ನಂಬರ್ ಸಿಕ್ಬಿಟ್ಟು ಫೋನ್ ಮಾಡಿದ್ರೆ ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಅದು ಪಂಚಾಯತ್ ವ್ಯಾಪ್ತಿಗೆ ಹೋಗ್ತದೆ ಸರ್, ನೀವು ಅಲ್ಲೇ ಮಾತ್ರ ಕಡೆ ಹೇಳ್ತಾರೆ. ಇದು ಯಾರು ಇದನ್ನು ಕೇಳೋರು ಯಾರು, ಏನು ಕತೆ ಇದು ವ್ಯವಸ್ಥೆ ಈ ಥರ ಆದರೆ ಸಾರ್ವಜನಿಕ ದುಡ್ಡು ಇದೀಗ ನೋಡಿ 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 ಗೊತ್ತಾಗುತ್ತೆ ನೋಡಿ ನೋಡಿ ಕೇಳ್ತದೆ ಇರೋರು ಇವೆಲ್ಲ ಗಾಯ ಮಾಡ್ಕೊಂಡು ಹೋಗಿದ್ದಾನೆ ನೋಡಿ, ಈ ಥರ ಗಾಯ ಮಾಡ್ಕೊಂಡು ಹೋಗಿದ್ದಾನೆ ಎಲ್ಲ ಹೈವೇಲಿ. ನೋಡಿ ಇಲ್ಲಿ ಇದೆಲ್ಲ ನೋಡಿ, ಇಲ್ಲಿ ನೋಡಿ ಎಲ್ಲ ಗಾಯ ನೋಡಿ, ಇದ್ರ ಮೇಲೆ ಪಾಲಿಶ್ ಆದ್ಮೇಲೆ ಇದಿರ್ತದೆ ಇದು. ಇಲ್ಲಿ ನೋಡಿ ಇಲ್ಲಿ ನೋಡಿ ನಾವು ಚೇಂಜಣಿಂದ ಬಂದಿದ್ದು, ಯಾರು ಒಬ್ಬರು ನಿಲ್ತಾ ಇಲ್ಲ, ಎಲ್ಲ ಓಡದೆ. ಜನಸಾಮಾನ್ಯರ ಸಮಸ್ಯೆ ಆಲಿಸಿ ಅವುಗಳಿಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಜನಸಂಪರ್ಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಜನಸಂಪರ್ಕ ಸಭೆ ಮೂಲಕ ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನಿಸಲಾಗುತ್ತದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಹೇಳಿದರು. ಕುಶಾಲನಗರ ಪಟ್ಟಣದ ರೈತ ಸಹಕಾರ ಭವನದ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಜನಸಂಪರ್ಕ ಸಭೆಯಲ್ಲಿ ಸಾರ್ವಜನಿಕರ ಅಹವಾಲುಗಳಿಗೆ ಉತ್ತರಿಸಿದರು. ಜನಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಸೇರಿದಂತೆ ಸುಮಾರು 150ಕ್ಕೂ ಅಧಿಕ ಮಂದಿ ಜನಸಂಪರ್ಕ ಸಭೆಯಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಿದರು. ಪಾರ್ಕಿಂಗ್ ಸಮಸ್ಯೆ, ಅಡ್ಡಾದಿಡ್ಡಿ ವಾಹನ ಚಾಲನೆ ಸೇರಿದಂತೆ ಹಲವು ಸಮಸ್ಯೆಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜನರು ತಿಳಿಸಿದರು. ಜಿಎಂಪಿ ಶಾಲಾ ಆವರಣದಲ್ಲಿ ಕೆಲವು ಮಾದಕ ವ್ಯಸನಿಗಳು ಹಾಗೂ ಮದ್ಯಪಾನದಂತಹ ಅನೈತಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವುದರಿಂದ ಮಕ್ಕಳಿಗೆ ತೊಂದರೆ ಎದುರಾಗುತ್ತಿದೆ. ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಕೆಲವರು ಮನವಿ ಮಾಡಿದರು. ಪಟ್ಟಣದ ಪ್ರಮುಖ ಸರ್ಕಲ್ಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುವುದನ್ನು ಜಾರಿಗೊಳಿಸಬೇಕು. ಅಧಿಕೃತ ಪರವಾನಗಿ ಇಲ್ಲದ ಪಡ್ಡೆ ಹುಡುಗರು ಬೇಕಾಬಿಟ್ಟಿ ವಾಹನ ಚಲಾಯಿಸುತ್ತಿದ್ದಾರೆ, ಅಂತವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಾಹನಗಳನ್ನು ಅಡ್ಡದಿಡ್ಡಿಯಾಗಿ ನಿಲ್ಲಿಸುವುದರಿಂದ ಶಾಲಾ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ವ್ಯತ್ಯಯ ಉಂಟಾಗುತ್ತಿದೆ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ವಿವಿಧ ಸಂಘಟನೆಯ ಪ್ರಮುಖರು ತಿಳಿಸಿದರು. ಈ ಸಂದರ್ಭದಲ್ಲಿ ಎಲ್ಲರ ಅಹವಾಲು ಹಾಗೂ ಸಮಸ್ಯೆಗಳನ್ನು ಆಲಿಸಿದ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಾಧ್ಯವಾದಷ್ಟು ಸಮಸ್ಯೆಗಳ ಬಗ್ಗೆ ಅಗತ್ಯ ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದರು. ಪೊಲೀಸ್ ಇಲಾಖೆ ಒಂದೇ ಜನರ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಿಲ್ಲ, ಸಂಬಂಧಪಟ್ಟವರ ಗಮನಕ್ಕೆ ತರಲಾಗುವುದು ಎಂದರು. ಇಲಾಖೆಗೆ ಸಂಬಂಧಿಸಿದ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಮಾಣಿಕವಾಗಿ ಆದ್ಯತೆ ನೀಡಲಾಗುತ್ತದೆ ಎಂದು ಬಿಂದುಮಣಿ ಹೇಳಿದರು. ಇಂಪ್ರೂವ್ಮೆಂಟ್ ಪೊಲೀಸ್ ವತಿಯಿಂದ ಸಾರ್ವಜನಿಕರಿಗೆ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥದ್ದು ಏನಾದರೂ ವಿಚಾರಗಳಿದ್ದರೆ ಅವನ್ನ ನೇರವಾಗಿ ಸಾರ್ವಜನಿಕರಲ್ಲಿ ಚರ್ಚೆ ಮಾಡೋಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ವಿನಂತಿಸಿಕೊಂಡಿದ್ರು. ಅದರಿಂದ ಮತ್ತು ಆ ಜಂಕ್ಷನಲ್ಲಿ ಅಲ್ಲಲ್ಲೇ ವೆಹಿಕಲ್ ನಿಲ್ಲಿಸಿರ್ತಾರೆ, ಅದು ಮತ್ತು ಹಂಪ್ಗಳು ಸಮೇತ ಅಲ್ಲ ಇಲ್ಲಿ ಇಲ್ಲ. ಅದೇನಂದರೆ ವೆಹಿಕಲ್ಗಳು ಸುಮಾರುಪೇಟೆ ಕಡೆಯಿಂದ ಬಂದಾಗಲೂ ಕೂಡ ಫಾಸ್ಟಾಗಿ ಬರ್ತಾರೆ, ಮತ್ತು ರಾಜ್ಯ ಹೆದ್ದಾರಿ ಕಡೆ ಹಾಸನದಿಂದವರು ಕೂಡ ತುಂಬ ಫಾಸ್ಟಾಗಿ ಬರ್ತಾರೆ. ನಾನು ಹೇಳೋದು ಏನು ಅಂತ ಹೇಳಿದ್ರೆ,
ಅಲ್ಲಿ ಒಬ್ಬರು ಟ್ರಾಫಿಕ್ ಪೊಲೀಸರು ಯಾರು ಇದ್ದರೆ ಸ್ವಲ್ಪ ಭಯ ಇರುತ್ತೆ, ಸ್ವಲ್ಪ ಕಡಿಮೆಗೆ ಬರ್ತಾರೆ, ಜನ ಸ್ಪೀಡಾಗಿ ಬರ್ತಾ ತಪ್ಪುತ್ತೆ. ನಾನು ಹಲವಾರು ಬಾರಿ ಇದನ್ನ ಮೀಟಿಂಗಲ್ಲೂ ಹೇಳಿದ್ದೆ, ಮತ್ತು ಎಸ್ ಪಿಗೂ ಕೂಡ 2-3 ಜನ ಎಸ್ ಪಿಗಳು ಇದ್ದಾಗಲೂ ಕೂಡ ನನ್ನ ಅರ್ಜಿಗಳನ್ನ ಕೊಟ್ಟಿದ್ದೆ. ಅದು ಇದುವರೆಗೆ ನೆರೆಯಲ್ಲ. ನೀವಾದರೂ ಕೂಡ ಒಂದು ಟ್ರಾಫಿಕ್ ಪೊಲೀಸ್ ಅವ್ರನ್ನ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಹೇಳಿ ನನ್ನ ಒಂದು ಭಾವನೆ. ಮತ್ತು ಇನ್ನೊಂದು ಗಾಂಜಾ ಕೇಸ್ ಬಗ್ಗೆ ಎಲ್ಲರೂ ಕೂಡ ಮಾತಾಡಿದ್ದಾರೆ. ನಾನೇನು ಹೇಳೋದು ಅಂತ ಹೇಳಿದ್ರೆ, ಈ ಒಂದು 2 ವರ್ಷಗಳ ಹಿಂದೆ ಬಹಳಷ್ಟು ಗಾಂಜಾ ಮತ್ತು ಕೂಡಿಗೆಲ್ಲ ಇರ್ಬೋದು, ಕುಶಾಲನಗರ ಇರ್ಬೋದು, ಮತ್ತು ನಮ್ಮ ಈ ಗಡಿ ಭಾಗ ಏನಿದೆ ಕೊಪ್ಪ ಮತ್ತು ಗುಡ್ಡೆ ಹೊಸೂರು ಮತ್ತು ನಂಜರಾಯಪಟ್ಟಣ ಈ ಸೈಡ್ ಯಾಕೆ ಅಂತ ಹೇಳೋದಂದರೆ ಇಲ್ಲಿ ಕಂಟ್ರೋಲ್ ಆಗ್ತದೆ. ನಮ್ಮ ಕುಶಾಲನಗರ ಭಾಗದ ಈ ಕಡೆ ತೊರೆನೂರು, ಕೂಡಿಗೆ, ಮತ್ತು ಸಿರಿಗೆ ಹೊಸೂರು ಈ ಟೈಮ್ ಈ ಕಡೆ ಎಲ್ಲ ಕಂಟ್ರೋಲ್ ಆಗುತ್ತೆ. ಆ ಕಡೆಯಿಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾಕಂತೇಳಿದ್ರೆ ಅಲ್ಲಿ ಏನಾಗುತ್ತೆ ಅಂದರೆ ಹೊಳೆ ದಾಟಿ ಆ ಕಡೆಯಿಂದ ಈ ಕಡೆ ಬಂದುಬಿಡ್ತಾರೆ. ಅದು ಏನು ಎಲ್ಲಿ ಆಗಿ ಹೋಗುತ್ತೆ ಏನಾಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ತುಂಬ ಹೆಚ್ಚು ಬೆಳೆಯೋದು ಏನು ಮಾಡಿದ್ದಾರೆ ಅಂದರೆ ಅನ್ಆಥರೈಸ್ಡ್ ಆಟೋ ಸ್ಟ್ಯಾಂಡ್ ಇದೆ ಅಂತೆ. ಯಾಕೆಂದರೆ ಅದಕ್ಕೆ ಯಾವ ಇವ್ರಿಗೂ ಪರ್ಮಿಷನ್ ಕೊಡಲಿಲ್ಲ. ಆ ಥರದ ಆಟೋ ಸ್ಟ್ಯಾಂಡ್ ಇದೆ. ಆಲ್ಮೋಸ್ಟ್ ಒಂದು ಹೆಚ್ಚು ಕಮ್ಮಿ 1 ಕಿಲೋಮೀಟರ್ ಉದ್ದದವರೆಗೆ ಆಟೋಗಳು ನಿಲ್ಲುತ್ತೆ, ಕಂಟಿನ್ಯೂಸ್ ಆಗಿ ನಿಲ್ಲುತ್ತೆ. ಕುಶಾಲನಗರ ಎಲ್ಲಿ ಫುಟ್ಪಾತ್ ಅಲ್ಲಿ ಮಕ್ಕಳು ನಡಿಬೇಕು ಅಲ್ಲಿ ವೆಹಿಕಲ್ಗಳನ್ನ ನಿಲ್ಲಿಸಿರುವಂಥದ್ದು ಸುಮಾರು 2057 ಮಕ್ಕಳಿದ್ದಾರೆ. ಆಗ ಸಾಯಂಕಾಲ ಬರುವಾಗ ಅವರು ಬರ್ತಿರ್ಲಿಲ್ಲ, ಅಂದ್ರೆ ಲಾಟ್ ವರ್ಕ್ ಮಾಡಲಿಕ್ಕೆ ಬಿಡ್ತಿರ್ಲಿಲ್ಲ. ಆ ಪರಿಸ್ಥಿತಿ ಅಲ್ಲೊಂದು ಕಾಲ. ತಕ್ಷಣ ಅವ್ರಿಗೆ ಅರ್ಥ ಆಯಿತು ಈ ಪರಿಸ್ಥಿತಿ. ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳು ಎಲ್ಲಿ ವೀಕ್ ಆಗ್ತಾರೋ ನಾವು ಪತ್ರಿಕೆಯಲ್ಲಿ ಕಣ್ಣಿಗೆ ಕಾಣೋದನ್ನು ಮಾತ್ರ ಬರ್ತೀವಿ. ನಾವು ಪತ್ರಕರ್ತರು ಒಂದು 6 ಗಂಟೆ ಮೇಲೆ ಕೆಲವೊಮ್ಮೆ ಹೊರಡುವುದಿಲ್ಲ. ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ನಮ್ಮನ್ನು ಗುರು ಗುಟ್ಟಿ ನೋಡ್ತಾರೆ, ನಮಗೆ ಹೊಡಿಲಿಕ್ಕೆ ರೆಡಿ ಆಗಿರ್ತಾರೆ. ನಾನು ಒಂದು ಸಾರಿ ಅವರು ಮೇಡಮ್ ಎಸ್ ಪಿ ಆಗಿದ್ರು, ಮೇಡಮ್ ಬಗ್ಗೆ ಅಪರಾಧಕ್ಕೆ ಸಾಮಾನ್ಯ ಜನರು ಯಾವ ರೀತಿ ವಿಕ್ಟಿಮ್ ಆಗ್ತಾ ಇದ್ದಾರೆ ಅನ್ನೋ ಬಗ್ಗೆ ಕೂಲಂಕುಷವಾಗಿ ತಿಳಿಸಿದ್ದಾರೆ. ಮೇಜರ್ ಆಗಿ ಸೈಬರ್ ಕ್ರೈಮ್ ಬಗ್ಗೆ ಮತ್ತು ಡ್ರಗ್ಸ್ ಬಗ್ಗೆ, ಡ್ರಗ್ಸ್ ಅವೇರ್ನೆಸ್ ಬಗ್ಗೆ, ಅದರಿಂದ ಸರ್ಕಾರ ಯಾವ್ಯಾವ ರೀತಿಯ ಯೋಜನೆಗಳನ್ನು ನಿರೂಪಣೆ ಮಾಡಿದೆ. ಅಂದರೆ ಎಲ್ಲರಿಗೂ ನಾವು ಕಾನೂನು ಕ್ರಮ ತಗೊಂಡು ಅವರಿಗೆ ಶಿಕ್ಷೆ ಕೊಡೋದು ಅದೊಂದೇ ನಮ್ಮ ಕೆಲಸ ಅಲ್ಲ. ಈಗಿನ ಸದ್ಯದ ಪೊಲೀಸ್ ಹೇಗೆ ಅಂತಂದರೆ, ಕಾನೂನು ಬಾಹಿರವಾದ ಚಟುವಟಿಕೆಯಲ್ಲಿ ಪಾಲ್ಗೊಂಡವರಿಗೆ ಕಾನೂನಿನ ರೀತಿಯಾಗಿ ಕಾನೂನಿನ ಪ್ರಕಾರವಾಗಿ ಅವರಿಗೆ ಶಿಕ್ಷೆಯನ್ನು ಕೊಡ್ತೇವೆ. ಮತ್ತು ಅದೇ ರೀತಿ ಅವರನ್ನು ಸರಿದಾರಿಯಲ್ಲಿ ತರುವಂಥ ನಿಟ್ಟಿನಲ್ಲಿ ಕೂಡ ಕಾರ್ಯಕ್ರಮಗಳಿದ್ದಾವೆ. ಈಗ ಎಕ್ಸಾಂಪಲ್ ನಾವು ಸೈಬರ್ ಕ್ರೈಮ್ ಅಫೆನ್ಸು, ಎಲ್ಲರೂ ಮೊಬೈಲ್ ಉಪಯೋಗಿಸ್ತಾ, ಎಲ್ಲರೂ ಮೊಬೈಲಲ್ಲೇ UPI ನಂಬರ್ಸ್ ಇದೆ, UPI ಅಕೌಂಟ್ಸ್ ಇದೆ, ಯೂಸ್ ಮಾಡಿ ಆಗ್ತಾ ಇದ್ದಾರೆ. ಈ ಕಲ್ಲುಗಳನ್ನ ಆಗ್ತಾ ಇರೋದೇನೆಂದರೆ ಅಲ್ಲಿಂದ ಫ್ಲಡ್ ಡೈವರ್ಟ್ ಆಗಿ ಈ ಕಡೆ ಡೈವರ್ಟ್ ಆಗ್ತಾ ಇದೆ. ಸೊ ದಯವಿಟ್ಟು ಇದು ನನ್ನ 2ನೇ ಕಂಪ್ಲೇಂಟು. ಇದನ್ನು ನಾನು ಪೊಲೀಸ್ ಇಲಾಖೆಗೂ ಕೊಟ್ಟಿದ್ದೇನೆ. ಅವರು ಇದು ನಮಗೆ ಬರಲ್ಲ, PDO ಕೇಳಿ ಅಂತ ಹೇಳಿದ್ರು. PDO ಕೇಳಿದ್ರೆ PDOನು ಅದಕ್ಕೇನು ರೆಸ್ಪಾನ್ಸ್ ಮಾಡಲಿಲ್ಲ. ದಯವಿಟ್ಟು ಇದು ನನ್ನೊಬ್ಬರ ಸಮಸ್ಯೆ ಅಲ್ಲ, ಸಾರ್ವಜನಿಕರ ಸಮಸ್ಯೆ. ಇದನ್ನು ಬಗೆಹರಿಸಬೇಕು. ಆಮೇಲೆ ಇನ್ನೊಂದೇನೆಂದರೆ ಕುಶಾಲನಗರ ಸುತ್ತಮುತ್ತ ಸುಮಾರು ಗುಡ್ಡೆ ಹೊಸೂರಿಂದ ಹಿಡಿದು ಕೂಡಿಗೆ ಅಥವಾ ಒಟ್ಟು ಹೆಬ್ಬಾಲೆ ಲೇಔಟ್ಸ್ಗಳು ಫಾರ್ಮೇಷನ್ ಆಗ್ತಾ ಇದೆ. ಲೇಔಟ್ಸ್ ಆಗಲಿ ಒಳ್ಳೆಯದೇ, ಆದರೆ ರಿವರ್ ಬೆಡ್ಡಲ್ಲಿ ಇಷ್ಟು ಮೀಟರ್ ಬಿಡಬೇಕು ಅನ್ನೋದು ಕಾನೂನಿದೆ. ಈ ಕಾನೂನನ್ನು ಉಲ್ಲಂಘಿಸಿ ಅನುಮತಿ ಕೊಟ್ಟು ಲೇಔಟ್ಗಳನ್ನ ಫಾರ್ಮೇಷನ್ ಮಾಡಿದ್ದಾರೆ. ಅಲ್ಲೇನಾಗ್ತಾ ಇದೆ ಈಗ ಆಗಿದ್ರೆ ನೀವು ಕೂಡ ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಅಂತೇಳಿ ಇವತ್ತೇನೋ ಜಾಗ ವಿಚಾರದಲ್ಲಿ ಕಂಪ್ಲೇಂಟ್ ಆಗಿದೆ, ಅದಕ್ಕೂ ನ್ಯಾಯಾಲಯದಲ್ಲಿದೆ. ಆ ತೀರ್ಮಾನ ಆಗೋರಿಗೆ ನೀವು ಗಲಾಟೆ ಮಾಡ್ಕೋಬೇಡಿ ಅಂತ ನಾನು ಸಮಾಧಾನ ಪಡಿಸಿದೆ. ದೊಡ್ಡ ತಪ್ಪಾಗಿ ವಿಚಾರಕ್ಕೆ ನನ್ನೂ ಕೂಡ ಅದೇನಿದೆ ಸ್ಟೇಟ್ಮೆಂಟ್ ಸೇರಿಸ್ಕೊಂಡಿದ್ದಾರೆ. ಭಾಳ ಚೆನ್ನಾಗಿ ಓದಿರೋದು ಸೈಬರಲ್ಲಿ ಕೂಡ ಸೊ ನಾವು ಅವೇರ್ನೆಸ್ನ ಯಾರು ಕೊಡೋಣ, ಅದು ನಮ್ಮ ಪ್ರಶ್ನೆ ಆಗಿದೆ. ಸಮಾಜಕ್ಕೆ ಮತ್ತು ಇಂದಿನ ಸಮಾಜಕ್ಕೆ ತುಂಬ ಮಾರಕವಾದ ವಿಚಾರ. ಅದರಲ್ಲೂ ನಾವು ಡ್ರಗ್ಸ್ ಸೇವನೆ ಮಾಡಿದವರು ಹಿಡಿತಾ ಇದ್ದೀವಿ, ಅವರನ್ನೂ ಕೂಡ ಅವರ ಮೇಲೂ ಕೂಡ ಪ್ರಕರಣಗಳನ್ನು ದಾಖಲೆ ಮಾಡ್ತಾ ಇದ್ದೀವಿ, ಅವ್ರಿಗೂ ಕೂಡ ಕಾನೂನು ಸಂಕೋಲೆಗೆ ಸಿಗಿಸ್ತಾ ಇದ್ದೀವಿ. ಜೊತೆಗೆ ಡಿವೈಎಸ್ಪಿ ಚಂದ್ರಶೇಖರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಮಾದಕ ವ್ಯಸನದ ದುಷ್ಪರಿಣಾಮಗಳ ಬಗ್ಗೆ ಮತ್ತು ವಾಹನ ಸವಾರರು ಪಾಲಿಸಬೇಕಾದ ನಿಯಮಗಳ ಕುರಿತು ಮಾಹಿತಿ ನೀಡಿದರು. ಈ ಸಂದರ್ಭ ಕುಶಾಲನಗರ ವೃತ್ತ ನಿರೀಕ್ಷಕರಾದ ಪ್ರದೀಪ್ ಕುಮಾರ್, ದಿನೇಶ್ ಕುಮಾರ್, ಶನಿವಾರ ಸಂತೆ ವೃತ್ತ ನಿರೀಕ್ಷಕ ಕೃಷ್ಣರಾಜು, ಸೋಮವಾರಪೇಟೆ ವೃತ್ತ ನಿರೀಕ್ಷಕ ಮುದ್ದುಮಾದೇವ ಸೇರಿದಂತೆ ವಿವಿಧ ಠಾಣೆಯ ಠಾಣಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು.
ವಿರಾಜಪೇಟೆಯಲ್ಲಿ ರಾಮ್ಕೋ ಸಂಸ್ಥೆಯ ಸಭೆ ಕುಲ್ಲೂರು ಪ್ರಿನ್ಸ್ ಫೀಲ್ಡ್ ರೆಸಾರ್ಟ್ನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಸಹಲಾ ಸಂಸ್ಥೆಯ ಮಾಲೀಕ ಅಬ್ದುಲ್ಲಾ ಕಡಂಗ ವಹಿಸಿದ್ರು. ಸಂಸ್ಥೆಯ ಸದಸ್ಯರಾದ ರಂಜಿತ್ ಅವರು ಮಾತನಾಡಿ, ತಮ್ಮ ಸಂಸ್ಥೆ 1961ರಲ್ಲಿ ತಮಿಳುನಾಡಿನಲ್ಲಿ ಆರಂಭಗೊಂಡಿತು. ನಂತರ ಹಂತ ಹಂತವಾಗಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಹರಿಯಾಣ, ಪಂಜಾಬ್, ಗುಜರಾತ್ನಲ್ಲಿ ನಮ್ಮ ಘಟಕ ಆರಂಭಗೊಂಡಿತು. ನಂತರ ಶ್ರೀಲಂಕಾ, ನೈಜೀರಿಯಾ, ಮಾಲ್ಡೀವ್ಸ್ನಲ್ಲಿ ಆರಂಭಗೊಂಡಿತು. ನಮ್ಮ ಸಂಸ್ಥೆಯಲ್ಲಿ ಕೇವಲ ಸಿಮೆಂಟ್ ಮಾತ್ರವಲ್ಲ, ಕಟ್ಟಡದ ನಿರ್ಮಾಣದ ವಿವಿಧ ರೀತಿಯ ಸಾಮಗ್ರಿಗಳು ಕೂಡ ಲಭ್ಯವಿದೆ. ವಿವಿಧ ರೀತಿಯ ರೂಫಿಂಗ್ ಶೀಟ್ಗಳು ಹಾಗೂ ಮೇಲ್ಛಾವಣಿಗಳು ಕೂಡ ಉತ್ತಮ ರೀತಿಯಲ್ಲಿ ಮಾರಾಟವಾಗ್ತಾ ಇದೆ ಎಂದು ಮಾಹಿತಿಯನ್ನು ನೀಡಿದರು. ವಿರಾಜಪೇಟೆ ನಗರ ಹಾಗೂ ಸುತ್ತಮುತ್ತಲಿನ ಕಟ್ಟಡ ನಿರ್ಮಾಣದ ಗುತ್ತಿಗೆದಾರರು ಈ ಸಂದರ್ಭ ಆಗಮಿಸಿದ್ರು. ರಾಮ್ಕೋ ಸಿಮೆಂಟ್ನ ಒಂದು ಟೆಕ್ನಿಕಲ್ ಮೀಟಿಂಗ್ ತಮಗೆಲ್ಲ ಆಧಾರದ ಸ್ವಾಗತ. ಮಾಮೂಲಿ ಬ್ಯಾಗ್ ಬರುತ್ತೆ. ಸೊ ಅದು ನಿಮಗೆ ಸೂಪರ್ ಗ್ರೇಡ್ ಮಾಮೂಲಿ ಎಲ್ಲ ಕೆಲಸಕ್ಕೆ ಯೂಸ್ ಮಾಡ್ಬೋದು. ಅದ್ರ ಬಗ್ಗೆ ಹೇಳುವಂಥ ಅವಶ್ಯಕತೆ ಏನಿಲ್ಲ. ಸೂಪರ್ ಫಾಸ್ಟ್ ಇಟ್ಗೆ ಫ್ಯಾಕ್ಟ್ರಿ ಯಾರಾದ್ರೂ ಇದ್ರು ಯೂಸ್ ಮಾಡ್ತಾರೆ. ರಿಂಗ್ಸ್, ಇಟ್ಗೆಗೆ, ಇಂಟರ್ಲಾಕ್ಸ್, ಅದಕ್ಕೆಲ್ಲ ತುಂಬ ಜನ ನೀವು ನೋಡಿರ್ಬೋದು. ಸೂಪರ್ ಫಾಸ್ಟ್ ಅಂತ ಎಲ್ಲ ಇಟ್ಗೆ ಫ್ಯಾಕ್ಟ್ರಿ ಎಲ್ಲ ಇರುತ್ತೆ. ಸೂಪರ್ ಫಾಸ್ಟ್ ಅದು ಜಸ್ಟ್ ಪ್ರೀಕಾಸ್ಟ್ ಯೂನಿಟ್ಗಳಿಗೆ ಮಾತ್ರ ಯೂಸ್ ಮಾಡುವಂಥದ್ದು. ಸೊ ಇದೆಲ್ಲ ನಮ್ದು ಹೊಸ ಪ್ರಾಡಕ್ಟ್ಗಳು ನೋಡ್ತಾ ಇರ್ತೀರಾ. ಇದೆಲ್ಲ ಹೊಸ ಪ್ರಾಡಕ್ಟ್ಗಳು ನೋಡ್ಬೋದು. ತುಂಬಾ ಕಲರ್ ಆಗಿ ಬೇರೆ ಬೇರೆ ಇದರಲ್ಲಿದೆ. ಬೇರೆ ಬೇರೆ ಠಾಣೆಗಳು ಇದರಲ್ಲಿ ಕೊಟ್ಟಿದ್ದೇವೆ, ಯಾಕಂದ್ರೆ ಐಡೆಂಟಿಫೈ ಮಾಡಿ. ನಮ್ಮ ಕಾರ್ಖಾನೆಗಳಲ್ಲಿ ಉತ್ಕೃಷ್ಟ ಉತ್ಪಾದನೆಯನ್ನು ಮಾಡುವುದು ಒಂದು ಗುರಿಯಾಗಿ ಉಳಿದಿಲ್ಲ, ಬದಲಾಗಿ ಅದು ಒಂದು ಜೀವನ ವಿಧಾನವಾಗಿದೆ. ನೀವು ಅಚೀವ್ ಮಾಡ್ಬೋದು. ಸೊ ಅದೊಂದು ಮೇನ್ ನಿಮ್ಗೆ ಗೊತ್ತಿರ್ತದೆ. ತುಂಬಾ ಜನ ಯೂಸ್ ಮಾಡ್ತಾ ಇರ್ತಾರೆ. ನಾನು ತುಂಬಾ ಟೈಮಿಂದ ನೋಡ್ತಾ ಇದ್ದೇನೆ. ಸೊ ಈ ಮೀಟಿಂಗ್ ಅವಕಾಶ ಮಾಡಿಕೊಟ್ಟಂತವರು ಅಬ್ದುಲ್ ಸರ್ ಅವರು, ನಮ್ಮ ಡೀಲರ್ ಗೊತ್ತಿದೆ, SMS ಟ್ರೇಡರ್ಸ್. ನಿಮ್ಗೆ ಸಹ ಸ್ವಾಗತ ಸರ್. ನೋಡಿ, ನಮ್ಮನ್ನು ಸಂಪರ್ಕಿಸುವ ಪ್ರತಿಯೊಂದು ರಸ್ತೆ, ನಮಗೆ ಆಶ್ರಯ ನೀಡುವ ಪ್ರತಿಯೊಂದು ಕಟ್ಟಡ, ಆಕಾಶಕ್ಕೆ ಸೆಟ್ಟು ಹೊಡೆದು ಮೇಲಿರುವ ಪ್ರತಿಯೊಂದು ದಿಗಂತ, ಅವೆಲ್ಲದರ ಅಡಿಪಾಯ ಒಂದೇ: ಶಕ್ತಿ, ದೃಷ್ಟಿ ಮತ್ತು ನಂಬಿಕೆ. ಇವುಗಳಲ್ಲಿ ಹಲವು ರಾಮ್ಕೋದಲ್ಲಿ ನಿರ್ಮಿಸಲ್ಪಟ್ಟಿವೆ. ರಾಮ್ಕೋ ಸಮೂಹವು ಕಟ್ಟಡ ಸಾಮಗ್ರಿಗಳು, ಸಾಫ್ಟ್ವೇರ್, ಜವಳಿ ಮತ್ತು ಇಂಧನ ಕ್ಷೇತ್ರದಲ್ಲಿ ನಾವೀನ್ಯತೆಯ ಮೂಲಾಧಾರವಾಗಿದೆ ಮತ್ತು ಸುಮಾರು $1.5 ಬಿಲಿಯನ್ ನಷ್ಟು ವಹಿವಾಟು ಹೊಂದಿದೆ. ಒಂದು ಚೀಲ ಸಿಮೆಂಟ್ನಿಂದ ಪ್ರಾರಂಭವಾಗಿ ಇಂದು 33ಕ್ಕೂ ಹೆಚ್ಚು ವಿಶೇಷ ಉತ್ಪನ್ನಗಳವರೆಗೆ ನಾವು ಬೆಳೆದಿದ್ದೇವೆ. ಮದಲಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ. ಮಕ್ಕಳು ಪಠ್ಯಪುಸ್ತಕದ ಜ್ಞಾನಕ್ಕೆ ಸೀಮಿತವಾಗದೆ ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಅವರ ವ್ಯಕ್ತಿತ್ವ ವಿಕಸನಗೊಳ್ಳಲು ಸಾಧ್ಯ ಎಂದು ಕ್ಷೇತ್ರ ಸಮನ್ವಯ ಅಧಿಕಾರಿ ಹಾಗೂ ಸ್ಥಳೀಯ ನಿವಾಸಿ ಮಂಜೇಶ್ ಅವರು ಪ್ರತಿಪಾದಿಸಿದರು. ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮದಲಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಕೇವಲ ಅಂಕಗಳು ಮುಖ್ಯವಲ್ಲ, ಕೌಶಲ್ಯಗಳು ಮುಖ್ಯ ಎಂದು ಆಶಯ ವ್ಯಕ್ತಪಡಿಸಿದರು. ಈಗ ಮಕ್ಕಳು ಬೆಳೆಯೋ ವಯಸ್ಸಿನಲ್ಲಿ ಯಾವಾಗಲೂ ಫ್ರೀಡಮ್ ಕೊಡಬೇಕು. ಫ್ರೀಡಮ್ ಜೊತೆಗೆ ಸ್ವಲ್ಪ ಡಿಸಿಪ್ಲಿನ್. ಸೊ ಇತ್ತೀಚಿನ ಜನ್ರೇಷನ್ ಏನಾಗ್ತದೆ ಅಂತ ಅಂದರೆ, ಮಕ್ಕಳಿಗೆ ಬರೀ ಅವ್ರ ಪಾಡಿಗೆ ಅವರು, ಪೇರೆಂಟ್ಸ್ ಪಾಡಿಗೆ ಪೇರೆಂಟ್ಸು. ಮಕ್ಕಳು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಪೇರೆಂಟ್ಸ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಏನಾದರೂ ಒಂದು ಚಿಕ್ಕ ಪುಟ್ಟ ಕಷ್ಟ ಬಂತು ಅಂತ ಅಂದ್ರೂ ಅಯ್ಯೋ ಏನೋ ಆಯಿತು. ಆದರೆ ಪೇರೆಂಟ್ಸು ಮಕ್ಕಳಿಗೆ ಧೈರ್ಯ ತುಂಬದೇ ಅಯ್ಯೋ ಇದು ಮಾಡಬೇಡಪ್ಪ ಅನ್ನೋ ಒಂದು ಇದರಲ್ಲೇ ಮಕ್ಕಳು ಭವಿಷ್ಯನ ಹಾಳು ಮಾಡ್ತಾರೆ. ನನ್ನೊಂದು ಸಲಹೆ ಏನಂದರೆ, ಮಕ್ಕಳನ್ನ ತಪ್ಪು ಮಾಡ್ಲಿಕ್ಕೆ ಬಿಡಿ, ಹಾಳಾಗಲಿ, ಏನು ತೊಂದರೆ ಇಲ್ಲ, ಮುಂದೆ ಬರ್ತಾರೆ. ಅದು ಬಿಟ್ಟು ನೀವು ತಪ್ಪು ಮಾಡ್ಲಿಕ್ಕೆ ಬಿಡ್ತಾ ಇದ್ದರೆ ಮಕ್ಕಳು ಮುಂದೆ ಬರೀತಾರೆ. ನಾವು ಒಂದೊಂದು ಎಕ್ಸಾಂಪಲ್ಲು, ನಾವು ಇದೇ ಹಳ್ಳಿಯಲ್ಲಿ ಓದ್ದವರು ಮಾಡಿದವರು, ನಮಗೆ ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಆಟೋಮೆಟಿಕಾಗಿ ಓದ್ವಿ, ತಪ್ಪು ಮಾಡಿದ್ವಿ, ಮುಂದೆ ಏನೇನು ಆಗಬೇಕು ಅನ್ನೋದು ನನಗೂ ಗೊತ್ತಿಲ್ಲ. ಸೊ ಈಗ 15 ವರ್ಷದ ಹಿಂದೆ ಸರ್ಕಾರಿ ಸೇವೆಗೆ ಸೇರಿ ವಿಧಾನಸೌಧ ಪಕ್ಕದಲ್ಲಿ KR ಸರ್ಕಾರ ವಿಶ್ವೇಶ್ವರಯ್ಯ ಅವರು ಕಟ್ಟಿದ ಕಾಲೇಜಲ್ಲಿ ಕೆಲಸ ನಿರ್ವಹಿಸಿದ್ವಿ. ಈಗ 6 ತಿಂಗಳ ಹಿಂದೆ
ಚಾಮರಾಜನಗರ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಆದರೆ ಇಡೀ ಕರ್ನಾಟಕಕ್ಕೆ ಏನು ಅಂತ ಗೊತ್ತು, ಆದರೆ ನಮ್ಮೂರಿಗೆ ನಾನೇನು ಅನ್ನೋದು ನಾನೇನು ಮಾಡ್ದೇ ಇರ್ಬೋದು, ಬಟ್ ಏನಾಗಿದ್ದೀನಿ ಅನ್ನೋದು ಯಾರಿಗೂ ಗೊತ್ತಿದ್ದನೇ ಇರಬಹುದು. ಆದರೆ ಹೈಯೆಸ್ಟ್ ಡಿಗ್ರಿ ಸೊ ಏನು ಮಾಡಬೇಕು ಅಂದರೆ ಕಾಲಕ್ಕೆ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ನಂತರ ಹಳೆ ವಿದ್ಯಾರ್ಥಿ ಹಾಗೂ ಸ್ಥಳೀಯ ನಿವಾಸಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶೈಲೇಶ್, ಮಕ್ಕಳಲ್ಲಿ ಅದ್ಭುತ ಶಕ್ತಿ ಅಡಗಿರುತ್ತದೆ. ಶಿಕ್ಷಕರು ಕಾಲಕ್ಕೆ ನೀಡುವ ಸಲಹೆ ಸೂಚನೆಗಳನ್ನು ಪಾಲಕರು ಪಾಲಿಸುವ ಮೂಲಕ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸಬೇಕು ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಮೊದಲನೇದಾಗಿ ಈ ಕಾರ್ಯಕ್ರಮ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಬೇಕು ಅನ್ನುವಂಥದ್ದು ಶಿಕ್ಷಕರ ಒಂದು ಆಸೆಯಾಗಿತ್ತು ಮತ್ತು ಮಕ್ಕಳ ಒಂದು ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೋಸ್ಕರ ತುಂಬಾ ವರ್ಷಗಳಿಂದ ಅದ್ದೂರಿಯಾದಂತಹ ಕಾರ್ಯಕ್ರಮವನ್ನು ನಡೆಸಲಿಲ್ಲ. ಅದರಿಂದ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಸತತವಾಗಿ 1 ತಿಂಗಳಿಂದ ಶ್ರಮಪಟ್ಟು ಎಲ್ಲರೂ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ನಿನ್ನೆ ದಿನ ಅದ್ಭುತವಾದಂತಹ ಒಂದು ಕ್ರೀಡಾಕೂಟವನ್ನ ನಡೆಸಿಕೊಟ್ಟಿದ್ದಾರೆ. ಇವತ್ತು ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ. ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳು ತುಂಬಾ ಸಣ್ಣ ಮಕ್ಕಳು, 1 ರಿಂದ 7ನೇ ತರಗತಿ ಓದುವಂತ ಮಕ್ಕಳು, ಇವರನ್ನು ನೀವು ಹೈಸ್ಕೂಲ್ ಮಕ್ಕಳ ತರ ಹಿಡಿದು ಕೂರಿಸ್ಲಿಕ್ಕಾಗಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ ಮಕ್ಕಳನ್ನ ಫ್ರೀ ಆಗಿಬಿಟ್ಟಿದ್ದೀವಿ, ಅವ್ರ ಪೇರೆಂಟ್ಸ್ನ ಹಿಡಿದು ಕೂರಿಸ್ಕೊಂಡಿದ್ದೀವಿ. ಪ್ರೈಮರಿ ಮಕ್ಕಳನ್ನ ಹಿಡಿದು ಕೂರ್ಸಕ್ಕಾಗಲ್ಲ ಅಂತ ಅವರ ಪೇರೆಂಟ್ಸ್ನ ಹಿಡಿದು ಕೂರಿಸ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಬೆಳಗಿನಿಂದ ನೋಡ್ತಾ ಇದ್ರಿ, ಗ್ರಾಮಸ್ಥರಿಗಾಗಿ SDMC ಅವರಿಗಾಗಿ ಮನೋರಂಜನಾ ಆಟಗಳನ್ನ ಶಿಕ್ಷಕರು ಏರ್ಪಡಿಸಿ ನಂತರ ಈಗ ಒಂದು ಸಭಾ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ನಂತರ ಮಾತನಾಡಿದ ಕೂಡಿಗೆ ಕ್ಲಸ್ಟರ್ CRP ಶಾಂತಕುಮಾರ್, ಮಕ್ಕಳು ಉತ್ತಮ ಪ್ರಜೆಗಳಾಗಲು ಭವ್ಯ ಭಾರತದ ಪರಂಪರೆಯನ್ನು ತಿಳಿಸುವುದು ಮುಖ್ಯ. ಮಗುವಿಗೆ ಪಾಠ ಕಲಿಸುವುದರ ಜೊತೆಗೆ ಮಗುವಿನ ನೋಟ ಬದಲಾಯಿಸುವ ಗುರಿ ನಮ್ಮಲ್ಲಿ ಇರಬೇಕು. ಮಗುವಿಗೆ ಅನ್ನದ ಅರಿವು ಮೂಡಿಸಬೇಕು. ಕನ್ನಡ ಭಾಷೆಯ ಜೊತೆಗೆ ಬೇರೆ ಭಾಷೆಗಳನ್ನು ಸ್ವೀಕರಿಸುವುದರ ಮೂಲಕ ಕನ್ನಡಕ್ಕೆ ಅಗ್ರಸ್ಥಾನ ನೀಡಬೇಕೆಂದು ಇದೇ ಸಂದರ್ಭ ತಿಳಿಸಿದರು. ನಮ್ಮ ನಿಮ್ಮೆಲ್ಲರ ಶಾಂತಿಯ ಪ್ರಗತಿಯಲ್ಲಿ ಶಾಲೆಯ ಶಿಕ್ಷಕರೊಂದಿಗೆ ಶಾಲೆಯ SDMC, ಬಸವೇಶ್ವರ ದೇವಸ್ಥಾನ ಸಮಿತಿ, ಹಿರಿಯ ವಿದ್ಯಾರ್ಥಿಗಳ ಬಳಗ, ದಾನಿಗಳು, ಗ್ರಾಮಸ್ಥರು, ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಹಾಗೂ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಶಾಲೆಯನ್ನು ಮುನ್ನಡೆಸುತ್ತಿರುವ ಸಹೃದಯರು ಇವರೆಲ್ಲರ ಮಾರ್ಗದರ್ಶನದಲ್ಲಿ ನಿಮ್ಮೆಲ್ಲರ ಹೆಮ್ಮೆಯ ಶಾಲೆಯು ಶಾಲಾ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಸಂಭ್ರಮದಿಂದ ಆಚರಿಸಿಕೊಳ್ಳುತ್ತಿದೆ. ನಂತರ ಮಾತನಾಡಿದ ಶಾಲಾ ಮುಖ್ಯ ಶಿಕ್ಷಕಿ ರೇಣುಕಾ, ನಮ್ಮ ಶಾಲೆಯಲ್ಲಿ ನಮ್ಮ ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಿದ್ದು ಚಿತ್ತಾರ, ಮೂಲೆ ಕಲೆ ಮತ್ತು ಕರಕುಶಲ ಇಲ್ಲಿ ಮಕ್ಕಳು ಬಣ್ಣಗಳ ಲೋಕಗಳಲ್ಲಿ ವಿವರಿಸಿದರು. ಅವರ ಮಾರ್ಗದರ್ಶನದಲ್ಲಿ ನಾವು ಈ ದಿನ ಈ ಕಾರ್ಯಕ್ರಮವನ್ನು ನಮ್ಮ ಶಿಕ್ಷಕರೆಲ್ಲರ ಸಹಕಾರದೊಂದಿಗೆ, ಗ್ರಾಮಸ್ಥರ ಸಹಕಾರದೊಂದಿಗೆ, ಹಿರಿಯ ವಿದ್ಯಾರ್ಥಿ ಬಳಗದವರೆಲ್ಲರ ಸಹಕಾರದೊಂದಿಗೆ, ನಂತರ ನಮ್ಮ SDMC ಅವರು ಶಿಕ್ಷಕರು ಪ್ರತಿ 4 ಗ್ರಾಮಗಳು ಮಲ್ಲೇನಹಳ್ಳಿ, ಬೇಡಗೊಟ್ಟ, ಸೀಗೆಹೊಸೂರು, ಉದುಗೂರು ಈ ಎಲ್ಲ ಗ್ರಾಮಸ್ಥರ ಸಹಕಾರದೊಂದಿಗೆ, ಮುಖ್ಯವಾಗಿ ನಮ್ಮ BRC ಅವರಾದಂಥ ಮಂಜೇಶ್ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಸುಂದರ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಾವು ಇವತ್ತು ಆಯೋಜಿಸಿದ್ದೇವೆ ಅಂದರೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ತ್ಯಾಜ್ಯ ವಸ್ತುಗಳಿಂದ ಉಪಯುಕ್ತ ವಸ್ತುಗಳ ತಯಾರಿಕೆ, ಕಾಗದದ ವಿನ್ಯಾಸಗಳು ಮತ್ತು ಚಿತ್ರಕಲೆಯ ಮೂಲಕ ತಮ್ಮ ಕಲ್ಪನಾ ಶಕ್ತಿಯನ್ನು ಪ್ರದರ್ಶಿಸಿದರು. ಆಟ ಪಾಠ, ಜನಪದ ಕಲೆಗಳಿಗೆ ಒತ್ತು ನೀಡುವ ಉದ್ದೇಶದಿಂದ ಕೋಲಾಟ, ಜನಪದ ನೃತ್ಯ ಮತ್ತು ಸ್ಥಳೀಯ ಆಟಗಳ ಮೂಲಕ ಮನೋರಂಜನೆಯೊಂದಿಗೆ ಸಾಂಸ್ಕೃತಿಕ ಅರಿವು ಮೂಡಿಸಲಾಯಿತು ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಶಾಲಾ ಮುಖ್ಯ ಶಿಕ್ಷಕಿ ರೇಣುಕಾ, ಮುಖ್ಯ ಅತಿಥಿಗಳಾದ ಶೈಲೇಶ್, ಚಂದ್ರಮತಿ, ಕುಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮಿ, ರವಿ, ಸ್ಥಳೀಯರಾದ ಪ್ರಕಾಶ್, ಗಣೇಶ್, ದಿನೇಶ್, ಮಹದೇವಿ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಗ್ರಾಮದ ದಾನಿಗಳಾದ ನಾಗಸ್ಥರು, ರಜಪತ್ರಗಳಾದ ಶೈಲಿಯಾದ ಶ್ರೀ ದಿನೇಶ್ ಅವರು ಮತ್ತು ಹಿರಿಯ ವಿದ್ಯಾರ್ಥಿ ಬಳಗದ ಅಧ್ಯಕ್ಷರಾದ ಶ್ರೀಮತಿ ಮಹಾದೇವಿಯವರು ಶ್ವೇತ ಬಸವರಾಜ್ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿಗಳ ಪೈಕಿ ಮಡಿಕೇರಿಯಲ್ಲಿ ನಡೆದ 80ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗಿದ್ದ ಡಿಸೋಜಾ ಮಕ್ಕಳ ಸಾಹಿತ್ಯ ದತ್ತಿ ಕಾರ್ಯಕ್ರಮದಂತೆ ಕೊಡಗು ಜಿಲ್ಲೆಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಕತೆ ಬರೆಯುವ ಸ್ಪರ್ಧೆಯನ್ನು ಮಡಿಕೇರಿಯ ಮಹದೇವಪೇಟೆಯಲ್ಲಿರುವ ALG ಕ್ರೆಸೆಂಟ್ ಶಾಲೆಯಲ್ಲಿ ದಿನಾಂಕ 10/2/2025 ಬೆಳಗ್ಗೆ 10:30 ಗಂಟೆಗೆ ಏರ್ಪಡಿಸಲಾಗಿದೆ.
ಜಿಲ್ಲೆಯ ಎಲ್ಲ ಪ್ರಾಥಮಿಕ ಶಾಲೆಗಳಿಂದ ಓರ್ವ ಅಥವಾ ಇಬ್ಬರು ವಿದ್ಯಾರ್ಥಿಗಳನ್ನು ಈ ಕಥಾ ಸ್ಪರ್ಧೆಗೆ ಕಳುಹಿಸಬಹುದು. ಕಥಾ ಸ್ಪರ್ಧೆಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳ ಹೆಸರನ್ನು ದಿನಾಂಕ 5/2/2025 ಒಳಗಾಗಿ ಮೊಬೈಲ್ ಸಂಖ್ಯೆ 9113892396 ಇದಕ್ಕೆ ವಾಟ್ಸಪ್ ಮೂಲಕ ಕಳುಹಿಸತಕ್ಕದ್ದು ಅಥವಾ ಅಧ್ಯಕ್ಷರು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸುದರ್ಶನ ವೃತ್ತದ ಬಳಿ ಮಡಿಕೇರಿ ಈ ವಿಳಾಸಕ್ಕೆ ಪತ್ರ ಮುಖೇನ ತಿಳಿಸಬೇಕಾಗಿ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಂಪಿ ಕೇಶವ್ ಕಾಮತ್ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಕೊಡಗು ಕಲಾವಿದರ ಬಳಗದ ವತಿಯಿಂದ ಚಯ್ಯಂಡಾಣಯ್ಯ ಸಿನಿಮಾ ಕಲಾವಿದೆ ಚೆರುವಾಳಂಡ ಸುಜಲಾ ಹಾಗೂ ನಾಣಯ್ಯ ದಂಪತಿ ತೋಟದ ಮನೆಯಲ್ಲಿ ಜಿಲ್ಲೆಯ ಹಲವಷ್ಟು ಹಿರಿಕಿರಿಯ ಸಿನಿಮಾ ಕಲಾವಿದರು, ಬರಹಗಾರರು, ನಿರ್ದೇಶಕರು, ಗಾಯಕರು, ಛಾಯಾಚಿತ್ರ ಕಲಾವಿದರು ಸಂತಸ ಸಮ್ಮೇಳನದಲ್ಲಿ ಭಾಗಿಗಳಾದರು. ದಶಕಗಳ ಹಿಂದೆ ಆರಂಭಗೊಂಡ ನೋಂದಾಯಿತ ಕಲಾವಿದರ ಸಂಘವು ಕಾರ್ಯಚಟುವಟಿಕೆಗಳಿಲ್ಲದೆ ನಿಷ್ಕ್ರಿಯಗೊಂಡಿತ್ತು. ನಟ ನೆರವಂಡ ಉಮೇಶ್ ಹಾಗೂ ತಂಡದವರ ಸಂಚಾಲಕತ್ವದಲ್ಲಿ ವರ್ಷದಿಂದೀಚೆಗೆ ಸಂಘ ಮರುಜೀವವನ್ನು ಪಡೆದುಕೊಂಡಿದೆ. ರಾಜ್ಯದ ಹಲವೆಡೆಗಳಿಂದ ಕಲಾವಿದರು ಆಗಮಿಸಿದ್ದು, ಮೈಸೂರಿನಲ್ಲಿ ನೆಲೆಸಿರುವ ಸಂಗೀತಗಾರ, ಹಾರ್ಮೋನಿಯಂ ವಾದಕ ಚಕ್ಕೇರ ಅಪ್ಪಯ್ಯ ಅವರ ಉಪಸ್ಥಿತಿ, ಮಾತು, ಹಾಡು ಎಲ್ಲರಲ್ಲಿ ಸಂಚಲನ ಮೂಡಿಸಿತು. ಟಿ.ಡಿ. ಮೋಹನ್ ಅವರಿಂದ ಪ್ರಾರ್ಥನೆ, ಭವಾನಿ ನಾಣಯ್ಯ ಅವರಿಂದ ದೈವಸ್ತುತಿ, ಅಜಿತ್ ಬೋಸು ಅವರಿಂದ ಹಾಡು, ಕಲಾವಿದೆ ಶ್ಯಾಮಲಾ ಅವರ ನೃತ್ಯ ನೆರೆದಿದ್ದವರನ್ನು ರಂಜಿಸಿತು. ಕಲಾ ಸೇವೆ ಹಾಗೂ ಕಲಾವಿದರಿಗೆ ನೀಡಿದ ಆತಿಥ್ಯ ಗಮನಿಸಿ ಸುಜಲಾ ಹಾಗೂ ನಾಣಯ್ಯ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಳಗದ ಅಧ್ಯಕ್ಷ, ನಟ, ನಿರ್ದೇಶಕ ಕೊಟ್ಟುಕತ್ತಿರ ಪ್ರಕಾಶ್, ಕಲಾವಿದ ನೆರವಂಡ ಉಮೇಶ್ ಮಾತನಾಡಿದರು. ನಿರ್ದೇಶಕಿ ಯಶೋಧ ಪ್ರಕಾಶ್, ಆಪಾಡಂಡ ರಘು ಅವರ ಪುತ್ರಿ ಗಾಯಕಿ ಬೀನಾ, ಹಿರಿಯ ನಟಿ ಪ್ರಭಾ ನಾಣಯ್ಯ ಹಾಗೂ ಇತರರು ಪಾಲ್ಗೊಂಡಿದ್ದರು. ನೆಲೆನಿಂದ ಈಗುತ್ತ ಪಂಡ ನಾಡಿ ಈ ಇಂದೆತ್ರ ದಿವಸ 27ನೇ ತಾರೀಖರಂದು ஒரு சந்தோஷ கூட்டத்தில் ஏற்பாடாப்பந்த சான்ஸ் பார்த்து இது ಈ ನಂಗಡ ಸಂಘ 4 ಕಾಲ ಅನ್ನೋ ನಂಗಡ ಕೊಟ್ಟುಕತ್ತಿರ ಪ್ರಕಾಶ್ ರಂಗ ಅದು ಕರೆಕ್ಟ್ ಆಯ್ತು ಗೊತ್ತಿಲ್ಲ. ನಂಗೈತು ನಾನು ಮೆಂಬರ್ ಅಲ್ಲ ಆ ಸಂಘದಲ್ಲಿ. ಆಚಾ ಈ ಸಂಘ ಸ್ಥಾಪನೆ ಆಯ್ತು. ಚಾಯ್ ಉಂಡಾದನೇನು ಎಲ್ಲ ಚಪ್ಪಾಳೆ ತಟ್ಟಿತ್ತು ಐಂಗಕ್ಕೆ ಪಾಪಣೆನ್ನ ಸುಜಲ ಕಂಡ ಒಕ್ಕಕ್ಕೆ ಆಯುಷ ಆರೋಗ್ಯ ಕುಟುಂಬಕ್ಕೆ ಆಯುಷ ಆರೋಗ್ಯ ಕೊಡ್ತಿತ್ತು. ರಂಗಚಾವಡಿ ಸೊಬ್ಬ ಕೊಡಗು ಕಲಾವಿದರ ಸಂಘದ ಸರ್ವ ಸದಸ್ಯರು ಅದನ್ನ ಈ ಸಂದರ್ಭದಲ್ಲಿ ವಾಟ್ಸಪ್ಲು ಆ ಥರ ಇದು ಮಾಡ್ತಾ ಇದ್ದಾರೆ. ಆತ್ಮೀಯ ಅದೇ ಗೂಡಿಲವರು ಕೊಡಿ ಜನಕ್ಕೆ ಈ ಸಂದರ್ಭದಲ್ಲಿ ಸುಜಲ ಕಂಡ ಕೈಲಿ ಅದನ್ನ ಬಿಡುಗಡೆ ಮಾಡೋಣ ಆಸೆ ಪಟ್ಟಿದ್ದೀನಿ. ಸೊ ಎಲ್ಲರೂ ರಂಗಚಾವಡಿ ವತಿಯಿಂದ ಪ್ರೀತಿಯ ಆಮಂತ್ರಣ. ಮೇಡಮ್ ಬಪ್ಪಿರಮ್ಮ ಫ್ರಂಟಲ್ಲಿ ಐಂಗಳವಳು ಚೆನ್ನಾಗಿ ಸ್ಟ್ರಾಂಗ್ ಅಂಡ್ ಅನ್ನಾಯ್ತು ಐಂಗಳಕ್ಕೆ ಹಾಕೋಣ ಇಲ್ಲಿ ನೋಡಿ ಮೇಡಮ್ ಇದೊಂದು ಪೇಪರ್ ಉಂಟು ಒಂದಾಲೆ ಇಲ್ಲಿ ಎಂತ ಉಳಿದಿ ಜನಡ ಜನ ಜೀವನತನ ಆ ನೆಲೆನ ಕಂಪ್ಲೀಟ್ ಕಾಮ್ ಚಿಡುವ ಸಾಹಿತ್ಯ ಗಟ್ಟಿ ಉಂಡೆಂಗಿ ಪಾಠ ಕಂಪೋಸ್ ಮಾಡುವಂಗೆ ಅದರ ಅರ್ಥ ಗೊತ್ತಾಪ ಅವ ಅಕ್ಕ ಅದನ್ನು ಜ್ಞಾನ ಮಾಡುವ ಇದು ಇನ್ನು ನೋಡಿ ಇದು ಎಂತ ಮಾಡೋಣ ಎಣ್ಣೆನುಳ್ಳು ಅಂಚಿ ನಾನು ಇದನ್ನು ಪೊಲಕಲೆ ಎಣ್ಣು ನಿಂಜ ಇಂದು ಪಾಪಣ್ಣನ ಮನೆ ಸುಜಲನ ಮನೆ ಇಂದು ನಂಗಡ ಮನೆ ನಾಡ ಮನೆ ಅಂತ ಕೇಳ ಎಲ್ಲರನ್ನು ಕೇಟನುಳ್ಳ ಬಂದಿರಾ ಚಾಯ್ಲುಡಿರಾ ಅಂದು ಹಾಂ ಅಚ್ಚಾ ಅದು
ಸೋಮವಾರಪೇಟೆಯ OLV ಕಾನ್ವೆಂಟ್ ಶಾಲೆಯ ಆಶ್ರಯದಲ್ಲಿ CSST ಸಂಸ್ಥೆಯ 70ನೇ ವಾರ್ಷಿಕೋತ್ಸವ ಹಾಗೂ ಕಾರ್ಮೆಲ್ ಸಭೆಯ ಸಂಸ್ಥಾಪಕಿ ಮದರ್ ತೆರೆಸ್ ಅವರ 168ನೇ ಜನ್ಮದಿನವನ್ನು ಶಾಲಾ ಸಭಾಂಗಣದಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಈ ಸಂದರ್ಭ ಪ್ರೌಢಶಾಲಾ ವಿಭಾಗದ ಮುಖ್ಯಸ್ಥ ಶಿಕ್ಷಕಿ ಅರುಣಜ್ಯೋತಿ ಮಾತನಾಡಿ, ಸೇವಾ ಮನೋಭಾವಕ್ಕಾಗಿ ಮತ್ತು ಜೀವನದ ಉತ್ತಮ ಮೌಲ್ಯಗಳ ಕುರಿತು ಸಮಾಜಕ್ಕೆ ಮಾನವೀಯ ಸಂದೇಶ ನೀಡಿದ ಮದರ್ ತೆರೇಸಾ ಅವರ ಆದರ್ಶ ನಮ್ಮ ಬದುಕಿಗೆ ದಾರಿದೀಪವಾಗಬೇಕು ಎಂದರು. ಶಾಲಾ ವ್ಯವಸ್ಥಾಪಕರಾದ ಸಿಸ್ಟರ್ ದಯಾ ಮತ್ತು ಬಾತ್ಮೀದಾರರಾದ ಸಿಸ್ಟರ್ ನಿರ್ಮಲಾ ಮಾತನಾಡಿದರು. Today I am deeply honored to address you all on the occasion of 168th birth anniversary of our Reverend Foundress Mother Teresa of Saint Rose of Lima, a visionary leader, a courageous reformer and a true trendsetter of her time. Her life was a shining example of faith in action, selfless service and an unwavering commitment to education as a means of social transformation. OLV Convent School is her dream child, born out of her profound vision to empower young minds through value-based education. ಇಂದು ವಿಶೇಷವಾಗಿ OLV ಶಾಲೆಯಲ್ಲಿ ನಮ್ಮ ಸಂಸ್ಥೆಯ ಸಂಸ್ಥಾಪಕಿಯಾದ ತಾಯಿ ತೆರೇಸವರ 168ನೇ ವರ್ಷದ ಹುಟ್ಟು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದ್ದೇವೆ. OLV ಸಂಸ್ಥೆಯು ಇಂದಿಗೆ 70 ವರ್ಷ ಪೂರ್ಣಗೊಂಡಿದ್ದು, ನಿಮ್ಮೆಲ್ಲರಿಗೂ ತಾಯಿ ತೆರೇಸವರ ಆಶೀರ್ವಾದವು ಲಭಿಸಲಿ. ಧನ್ಯವಾದಗಳು. ಶಾಲಾ ವಿದ್ಯಾರ್ಥಿಗಳಿಂದ ಸಾಮೂಹಿಕ ಪ್ರಾರ್ಥನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಆಸೆಸ್ ಡಿಸೋಜಾ, ಜೋಸೆಫ್, ಲೀನಾ, ಮಂಜುಳಾ ಕಾರ್ಯಕ್ರಮ ನಿರೂಪಿಸಿದರು. ಸಂಸ್ಥೆ ದಾನ ಧರ್ಮ, ವಿಧೇಯತೆ, ಬಡತನದ ತ್ರೈಮಾಣಿಕ್ಯಗಳಿಂದ ಪ್ರಜ್ವಲಿಸಬೇಕೆಂದು ಹಂಬಲಿಸಿದರು. ಜನರ ಸೇವೆಯೇ ಜನಾರ್ದನನ ಸೇವೆ ಎಂದು ನಂಬಿದ್ದ ತಾಯಿ ತೆರೇಸಾ ತಮ್ಮ ಸೇವಾ ಜೀವನವನ್ನು ಕೇವಲ ಒಂದು ಕ್ಷೇತ್ರಕ್ಕೆ ಮೀಸಲಿಡಲಿಲ್ಲ. ಆಡುಗುಟ್ಟದ ಸೊಪ್ಪಿಲ್ಲ ಎಂಬ ಮಾತಿನಂತೆ ತಾಯಿ ತೆರೇಸಾ ರವರು ಬಡವರಿಗಾಗಿ ಶ್ರಮಿಸದ ಕ್ಷೇತ್ರವೇ ಇಲ್ಲ. अपने वचनों से